ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ ತುಂಬಾ ಸೀರಿಯಸ್ ಆಗಿದ್ದೀರಿ. ಏನಾಯ್ತು? ಹಾಗೇನಿಲ್ಲ. ಈ ಕಾಮ್ ಆಗಿದ್ದೀನಿ, ಫ್ರೀ ಆಗಿದ್ದೀನಿ. ಈ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಕೊಡ್ತಾ ಈ ಇದ್ದೀನಿ. ಇಂಟರ್ವ್ಯೂ ಇಂದ ಏನು ಮತ್ತೊಂದು ಕಾಂಟ್ರವರ್ಸಿ ಆಗ್ಬಾರ್ದು ಅಂತ ಏನನ್ನ ಆಲೋಚನೆ ಮಾಡ್ತಿದ್ದೀರಾ? ಆಕ್ಚುಲಿ ಕಾಂಟ್ರವರ್ಸಿ ಅಂದ್ರೇನೆ ನಾನು ದೂರ ಇರ್ತೀನಿ, ಕಾಂಟ್ರವರ್ಸಿ ಆಗಕ್ ಇಷ್ಟ ಇಲ್ಲ. ಸೊ ಬಟ್ ನಿಮ್ಗೆ ಅನಿಸ್ದಂಗೆ ಸೋನು ಶೆಟ್ಟಿ ಇದ್ದ ಕಡೆ ಕಾಂಟ್ರವರ್ಸಿ ಇರ್ತದಪ್ಪ ಅಂತಾರೆ. ಜನರ ಅಭಿಪ್ರಾಯ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರು ಯಾವ ತರ ಟ್ರೀಟ್ ನೀವ್ ಮಾಡ್ತಾರೆ. ಮಾಡ್ಬೇಕು ಅಂತಿಲ್ಲ. ನನಗ್ ಮಾಡಕ್ಕಂತೂ ಇಷ್ಟ ಇಲ್ಲ. ಸೊ ಅವ್ರು ಯಾವ ತರ ರಿಯಾಕ್ಟ್ ಆಗ್ತಾರೆ ಅದ್ರ ಮೇಲೆ ನಾನು ರಿಯಾಕ್ಟ್ ಆಗ್ತೀನಿ. ಸೊ ಅವ್ರು ಯಾವ ತರ ನನಗೆ ರಿಯಾಕ್ಟ್ ಆಗ್ತಾರೆ ಆ ಬೇಸಿಕ್ ಮೇಲೆ ನಾನು ಮಾತಾಡಿರ್ತೀನಿ. ಅದು ಬಿಟ್ಟು ಬೇರೆ ಇಂಟೆನ್ಷನ್ ಇಂದ ನಾನು ಯಾವ್ದು ಮಾತಾಡಲ್ಲ. ಹೇಗಿದ್ರು ನಿಮಗೆ ಗೊತ್ತು, ನೀವು ಎಷ್ಟೋ ಸಲ ಹೇಳಿದ್ದೀರಿ, ಐ ಡೋಂಟ್ ಕೇರ್ ಫಾರ್ ಎನಿಬಡಿ. ನಾನು ಯಾರಿಗೂ ಭಯ ಪಡೋಲ್ಲ, ಯಾರಿಗೂ ಆನ್ಸರ್ ಮಾಡೋದಂತಿಲ್ಲ. ಅಂತಹ ಪರಿಸ್ಥಿತಿಲಿ ಕಾಂಟ್ರವರ್ಸಿ ಆದ್ರೇನು, ಕಾಂಟ್ರವರ್ಸಿ ಆಗಲಿಲ್ಲ ಅಂದ್ರೆ ಏನು. ಸೊ ನಿಜವಾಗ್ಲೂ ನಿಮ್ಗೆ ಡಿಫ್ರೆನ್ಸ್ ಆಗುತ್ತಾ? ಡಿಪೆಂಡ್ ಆನ್ ದ ಪೀಪಲ್ಸ್, ಅವ್ರು ಯಾವ ತರ ಟ್ರೀಟ್ ಮಾಡ್ತಾರೆ ಅದ್ರ ಮೇಲೆನೆ. ಕಾಂಟ್ರವರ್ಸಿ ಅವ್ರು ಮಾಡಿಸ್ಲೇಬೇಕು ಅಂತ ನನ್ನ ಪ್ರೊವೋಕ್ ಮಾಡಿದ್ರೆ ನಾನು ಮಾಡ್ತೀನಿ, ಅದು ಯಾರ ಕೈಲೂ ಸಾಧ್ಯ ಇಲ್ಲ. ನೇರವಾಗಿ ನನ್ನೇ ಅಲಿಗೇಷನ್ ಮಾಡ್ತಿದ್ದೀರಿ. ನಾನ್ ನಿಮ್ಗೆ ಕಾಂಟ್ರವರ್ಸಿ ಮಾಡ್ಸಕ್ ಪ್ರಯತ್ನ ಪಟ್ರೆ ಇಲ್ಲ ಇಲ್ಲ ಆಗಲ್ಲ. ಅದು ಜನಕ್ಕೆ ಹೇಳ್ತಾ ಇರೋದು, ಅವ್ರ ಮೇಲೆ ಡಿಪೆಂಡ್ ಅಲ್ವಾ. ಈಗ ನೀವ್ ಕೇಳಿದ ಕ್ವಶನ್ ನಂಗೆ ಅರ್ಥ ಆಯ್ತು. ಸೊ ಜನ ಯಾವ ತರ ನನ್ನ ಪ್ರೊವೋಕ್ ಮಾಡಿ ನನ್ನ ನೆಗೆಟಿವ್ ಆಗಿ ತೋರ್ಸ್ಬೇಕು ಅಂತ ಪ್ರೊವೋಕ್ ಮಾಡ್ತಾ ಇದಾರೆ. ಸೊ ಆ ಜನಕ್ಕೆ ನಾನು ಹೇಳೋದು ಇಷ್ಟೇ, ಅವ್ರು ಯಾವ ತರ ಪ್ರೊವೋಕ್ ಮಾಡ್ತಾರೋ ಅದಕ್ಕೆ ಡಬ್ಬಲ್ ನಾನು ಕೊಡ್ತೀನಿ. ಕಾಂಟ್ರವರ್ಸಿ ಆದ್ರೂ ಆಗ್ಲಿ ಮತ್ತೊಂದಾಗ್ಲಿ ಅದು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೋನು, ಇವಾಗ ಒಂದ್ ಹೇಳಿ, ಜನ ನಿಮ್ಮನ್ನ ನೆಗೆಟಿವ್ ಅಲ್ಲಿ ತೋರ್ಸೋ ಪ್ರಯತ್ನ ಪಡ್ತಾರೆ ಅಂತ ನಿಮ್ಮ ಮಾತಾ? ಸಮ್ ಪೀಪಲ್ಸ್, ಕೆಲವೊಂದು ಯೂಟ್ಯೂಬ್ಸ್, ಫೇಕ್ ಯೂಟ್ಯೂಬ್ಸ್ ನಾನು ನೋಡಿದ್ದೀನಿ. ಅವ್ರಿಗೆ ಸಬ್ಸ್ಕ್ರೈಬ್ಗೋಸ್ಕರ ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡೋದಕ್ಕೋಸ್ಕರ ಕೆಲವೊಬ್ರು, ಎಲ್ರು ಅಲ್ಲ ಕೆಲವೊಬ್ರು ನನ್ಗೆ ಆತರ ಪೋಟ್ರೆ ಮಾಡ್ತಾ ಇದಾರೆ. ಕೆಲವೊಂದು ನಾನು ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ನೋಡಿದೀನಿ. ಸೊ ಅವ್ರಿಗೆ ಹೇಳ್ತಾ ಇರೋದು, ಲೈಕ್ ಯಾವ ರೀತಿ? ಯಾವ ತರ ಸೋನು ಶೆಟ್ಟಿ ಇದು ಮಾಡದೇ ಇರೋದ್ನೆಲ್ಲ ಸೋನು ಶೆಟ್ಟಿ ಮಾಡಿದ್ದಾರೆ, ಇದು ಈ ಇಂಟೆನ್ಷನ್ ಮಾಡಿರೋದು ಫೇಮಸ್ ಆಗೋ, ಕಾಂಟ್ರವರ್ಸಿ ಆಗೋಕೆ, ಬಿಗ್ ಬಾಸ್ ಹೋಗೋಕೆ, ಈ ತರ ಒಂದು ಮಾತ್ ಬಂದಾಗ ಆತರ ಒಂದು ಸೋನು ಶೆಟ್ಟಿ ಮಾಡದೇ ಇರೋದ್ನೆಲ್ಲ ಇವಾಗ ಏನಾಗಿರುತ್ತೆ, ಏನ್ ಕಾಂಟ್ರವರ್ಸಿ ಆಗಿರುತ್ತೆ, ಯಾವ ತರ ಕೆಟ್ಟ ಮೆಸೇಜ್ ಆಗ್ಲಿ ಏನ್ ಬಂದಿರುತ್ತೋ ಅದು ನನಗ್ ಗೊತ್ತಿರುತ್ತೆ ಅಷ್ಟೇ, ಬೇರೆ ಯಾರಿಗೂ ಗೊತ್ತಿರಕ್ ಸಾಧ್ಯ ಇಲ್ಲ. ಈಗ ಅವರು ನನ್ನ ಡೈರೆಕ್ಟ್ ಆಗಿ ನೋಡಿಲ್ಲ, ನನ್ನ ವ್ಯಕ್ತಿತ್ವ ಏನು ಅಂತ ಗೊತ್ತಿಲ್ಲ, ನಾನು ಏನು ಅಂತ ಗೊತ್ತಿಲ್ದೇನೆ ಸೋನು ಶೆಟ್ಟಿ ಇದ್ ಮಾಡಿದ್ದಾರೆ, ಈ ಇಂಟೆನ್ಷನ್ ಮಾಡಿರೋದಂತೆ ಅದು ಹೇಗೆ ಹೇಳ್ತಾರೆ. ಬಟ್ ಕೆಲವೊಂದು ಫೇಕ್ ಯೂಟ್ಯೂಬರ್ಸ್ ಆಗಿರ್ಬೋದು, ಕೆಲವೊಬ್ರು ನನ್ನ ಹೇಟರ್ಸ್ ಅಂತಾನೆ ಹೇಳ್ತೀನಿ, ತುಂಬಾ ಜನ ಇದ್ದಾರೆ, ಅವರು ಆತರ ಬಿಂಬಿಸ್ತಾ ಇದಾರೆ ನನ್ನ. ಸೊ ಅದಕ್ಕೆಲ್ಲ ನಮ್ ತಲೆ ಕೆಡ್ಸ್ಕೊಳಲ್ಲ. ಏನಂದ್ರೆ ಒಂದು ಸೆಲೆಬ್ರಿಟಿ, ನೀವೊಂದು ಓಡೋ ಕಂಟೆಂಟು, ಸೊ ನಿಮ್ಮನ್ ಮೇಲೆ ಒಂದು ಹೆಡ್ಲೈನ್ ಹಾಕ್ತಾರೆ, ಏನೋ ಒಂದು ಹೆಡ್ಲೈನ್ ಹಾಕ್ಬಿಟ್ಟು ಆ ಒಂದು ವಿಡಿಯೋನ ಪೋಸ್ಟ್ ಮಾಡ್ತಾರೆ, ಆ ವಿಡಿಯೋ ಓಡುತ್ತೆ, ಅದ್ರ ಬಗ್ಗೆ ನೀವು ಹೇಳ್ತಾ ಇರೋದ? ಆ ವಿಡಿಯೋ ಆ ರೀತಿ ಮಾಡಬಾರ್ದು, ನಾನು ಆ ರೀತಿ ಯಾವ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಆದ್ರೂ ಯೂಟ್ಯೂಬ್ ಚಾನಲ್ಸ್ಗಳು ಈ ರೀತಿ ಮಾಡುತ್ತೆ ಅಂತನಾ? ಎಸ್ ಅದು ನಿಜಾನೇ. ಬಟ್ ನಾನು ಯಾವ ತರ ಹೇಳ್ತಾ ಇದೀನಿ ಅಂದ್ರೆ, ಇವಾಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿರುತ್ತೆ, ಆಲ್ಮೋಸ್ಟ್ ಏನ್ ಮಾತಾಡಿರ್ತೀನಿ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿರುತ್ತೆ, ನಾನೇನ್ ಮಾತಾಡಿರ್ತೀನಿ ಜನಕ್ಕೂ ಗೊತ್ತಿರುತ್ತೆ. ಸೊ ಆ ವರ್ಡ್ ಯೂಸ್ ಮಾಡ್ಕೊಂಡು ಒಂದು ಏನ್ ಮಾತಾಡಿರ್ತೀವಿ ಅಂತ ಒಂದು ಒಳ್ಳೆ ಇಂಟೆನ್ಷನ್ ಇಂದ ಆ ಸಂದೇಶ ಕೊಟ್ರೆ ಓಕೆ, ಐ ಅಗ್ರಿ. ಬಟ್ ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವರಿಗೆ ಈಗ ಒಬ್ರು ಚೆನ್ನಾಗಿದ್ದಾರೆ ಅಂತಂದ್ರೆ ಗೊತ್ತಲ್ವಾ ಹೇಗೆ ಯಾವ ತರ ನೆಗೆಟಿವ್ ಆಗಿ ಪೋಟ್ರೆ ಮಾಡ್ತಾರೆ ಅಂತ ತುಂಬಾ ನಾನು ನೋಡ್ಕೊಂಡ್ ಬಂದಿದ್ದೀನಿ. ಸೊ ಅಂತ ಒಂದು ಪೀಪಲ್ಸ್ ಮಾತ್ರ ಹೇಳ್ತಾ ಇರೋದು, ಅವ್ರಿಗೆ ಏನ್ ಬೇಕು, TRP ಬೇಕು, ಇಲ್ಲ ಅಂತಂದ್ರೆ ಅವ್ರಿಗೆ ಏನ್ ಬೇಕು, ಅವ್ರ ಚಾನಲ್ ಚೆನ್ನಾಗಿ ಓಡ್ಬೇಕು ಅಂದ್ರೆ TRP ಗೋಸ್ಕರ ಒಬ್ರನ್ನ ತುಳಿಯಕ್ಕೂ ರೆಡಿ ಇರ್ತಾರೆ. ಅವ್ರಿಗೆ ನಮಗೇನ್ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರು ಅದನ್ನ ಯೋಚನೆ ಮಾಡಲ್ಲ. ಅವರಿಗೆ TRP ಬೇಕು. ಈ ರೀತಿ ಮಾಡಿದ್ರು ಈ ರೀತಿ ಪ್ರಾಬ್ಲಮ್ ಆಯ್ತು, ಫೋರ್ಸ್ ನಾನು ಕೊಡ್ತೀನಿ, ಚಾನಲ್ ಹೆಸರು ಬೇಡ, ಎಕ್ಸಾಂಪಲ್ ಈ ರೀತಿ ಒಂದು ವಿಡಿಯೋ ಮಾಡಿದ್ರು ಈ ರೀತಿ ನನಗೆ ಸಮಸ್ಯೆ ಆಯ್ತು. ಈಗ ಸೋನು ಶೆಟ್ಟಿ ವೈರಲ್ ಆಗ್ಲೇಬೇಕು ಅಂತ ಈ ಇಂಟೆನ್ಷನ್ ಮಾಡಿರೋದು, ಅದಕ್ಕೆ ದರ್ಶನ್ ಅವ್ರ ಹೆಸರು ತಗೊಂಡ್ರು, ದರ್ಶನ್ ಫ್ಯಾನ್ಸ್ ಹೆಸರು ತಗೊಂಡ್ರು ಅಂತ ಹೇಳ್ತಾ ಇದಾರೆ. ಸೊ ಅವ್ರಿಗೆ ಗೊತ್ತಾ ನಾನ್ ಯಾವ ಇಂಟೆನ್ಷನ್ ಅವ್ರೇನ್ ದೇವ್ರ, ಇಲ್ಲ ಅವ್ರೇನ್ ನನ್ನ ನೋಡಿದಾರ, ನನ್ ವ್ಯಕ್ತಿತ್ವ ಗೊತ್ತಾ? ಯಾರಿಗೂ ಗೊತ್ತಿಲ್ಲ ನನ್ ವ್ಯಕ್ತಿತ್ವ ಏನ್, ನಾನೇನು. ನನಗ್ ಬಂದಿರೋಂತ ಕೆಟ್ಟ ಕಾಮೆಂಟ್ ಬಗ್ಗೆ ನಾನು ರಿಯಾಕ್ಟ್ ಆಗಿದ್ದೀನಿ. ಆ ಒಂದ್ ಸಿಚುವೇಶನ್ ಯಾರೇ ಇದ್ರು ಕೂಡ ರಿಯಾಕ್ಟ್ ಹಾಗೆ ಆಗ್ತಾರೆ, ಆಗದೆ ಇರೋರು ಯಾರು ಇಲ್ಲ. ಅದಕ್ಕೋಸ್ಕರ ನಾನು ಒಂದು ಹುಡುಗಿಯಾಗಿ ಬೇರೆ, ಇವಾಗ ನಾವು ಸುಮ್ನೆ ಇರೋ ಬೇರೆ ಹೆಣ್ಮಕ್ಳಿಗೂ ಇದೇ ತರ ಆಗುತ್ತೆ. ಸೊ ಅದು ಆಗ್ಬಾರ್ದು ಅಂತಾನೆ ನಾನು ರಿಯಾಕ್ಟ್ ಆಗಿ ನಾನು ಎಲ್ಲಾನು ಹೆದರ್ಸಿ ನಿಂತಿದ್ದೀನಿ ಅಂದ್ರೆ ಇದು ಈ ಒಂದ್ ವಿಷಯಕ್ಕೆ. ಅವ್ರಿಗೆ ಗೊತ್ತಿಲ್ಲ ನಾವ್ ಏನ್ ಮಾಡ್ತಿದೀವಿ, ನಮ್ದೇನು ಅಂತ. ಸೋನು ಶೆಟ್ಟಿ ಕಾಂಟ್ರವರ್ಸಿಗೂ ಆಗ್ಬೇಕು, ವೈರಲ್ ಆಗ್ಬೇಕು,
ಈ ಇಂಟೆನ್ಷನ್ ಬಿಗ್ ಬಾಸ್ಗೆ ಹೋಗೋಕೆ ಈ ತರ ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿ 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 ಮಾಡದೇ ಇರೋದ್ನೆಲ್ಲ ಸೋನು ಶೆಟ್ಟಿ ಈ ಇಂಟೆನ್ಷನ್ ಮಾಡಿರೋದು. ನಮ್ ಫೋಟೋಸ್ ಆಗ್ಲಿ ವಿಡಿಯೋಸ್ ಆಗ್ಲಿ ಬಳಸಿ ಅವರು ಕೆಟ್ಟದಾಗಿ ಪೋಟ್ರೆ ಮಾಡ್ತಾ ಇದ್ದಾರೆ. ಆ ಚಾನಲ್ ಹೆಸರು ಬೇಡ, ಗೊತ್ತಿರುತ್ತೆ ಆಲ್ರೆಡಿ. ಈಗ ಹೇಳ್ತಿದ್ದೀನಿ ಅಂದ್ರೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಅವ್ರಿ ಅಷ್ಟೇ. ಈಗ ದರ್ಶನ್ ವಿಚಾರವನ್ನ ನೀವು ಕೈಗೆತ್ಕೊಂಡಾಗ ಒಂದು ವಿಡಿಯೋ ಮಾಡಿದಾಗ ನಿಮಗೆ ಗೊತ್ತಿರ್ಲಿಲ್ವಾ ಈ ರೀತಿ ಒಂದು ದರ್ಶನ್ ಫ್ಯಾನ್ಸ್ ಅಟ್ಯಾಕ್ ಮಾಡುತ್ತೆ ನಿಮ್ಮನ್ನ, ಅಥವಾ ಈ ರೀತಿ ಒಂದು ಕಮೆಂಟ್ಸ್ಗಳು ಮಾಡುತ್ತೆ? ಯಾಕಂದ್ರೆ ನಿಮಗೆ ನೋಡಿದಿರಲ್ಲ ಕೊಲೆ ಕೇಸಲ್ಲಿ ಏನೆಲ್ಲ ಆಯ್ತು, ಏನೆಲ್ಲ ಡೆವಲಪ್ಮೆಂಟ್ಸ್ ಆಯ್ತು, ಫ್ಯಾನ್ಸ್ಗಳು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅಂತ. ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತಲ್ಲ, ನನ್ನ ವಿಷಯಕ್ಕೆ ಬಂದ್ರೆ ನಾನು ಯಾರನ್ನೂ ಬಿಡಲ್ಲ. ಅದ್ ಯಾರೇ ಆಗಿರ್ಲಿ, ಅವ್ರ ಹೀರೋ ಆಗಿರ್ಬೋದು ಮತ್ತೊಂದ್ ಆಗಿರ್ಬೋದು, ನನಗ್ ಅದು ಬೇಕಾಗಿಲ್ಲ. ಒಂದ್ ಹುಡುಗಿಗೆ ಕೆಟ್ಟದಾಗ ಕಾಮೆಂಟ್ ಮಾಡ್ಬೇಕಾದ್ರೆ ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಅಂತ ತಿಳ್ಕೊಂಡು ಕಮೆಂಟ್ ಹಾಕ್ಬೇಕು. ಯಾಕಂದ್ರೆ ಇಲ್ಲಿ ಎಜುಕೇಟೆಡ್ ಯಾರು ಆತರ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಸಂಸ್ಕಾರ ಅನ್ನೋದು ಕಲ್ಸಿರ್ತಾರೆ ಮನೇಲಿ, ಅವ್ರಿಗೆ ಗೊತ್ತಿರುತ್ತೆ ಒಂದ್ ಹೆಣ್ಮಗು ಅಂದ್ರೆ ಏನು ಅಂತ. ಈ ಸಂಸ್ಕಾರ ಇಲ್ದೇ ಇರೋರು ಅನ್ಎಜುಕೇಟೆಡ್ ಇರ್ತಾರಲ್ಲ, ಅವರಿಗೆ ಅವರೇ ಈ ತರ ಕಮೆಂಟ್ ಬೇಡದಿರೋ ಕಮೆಂಟ್ ಎಲ್ಲ ಹಾಕೋದು ಅವ್ರೆ. ಈಗ ಅಮ್ಮನ ಬಗ್ಗೆ ಮಾತಾಡ್ತಾರೆ, ಅಕ್ಕ ಅಮ್ಮ ಏನು ಅವ್ರು ಆ ವರ್ಡ್ ನಮ್ ಬಾಯಲ್ಲಿ ಹೇಳಕ್ ಆಗದೆ ಇರೋಂತ ಕೆಟ್ಟ ಪದಗಳನ್ನ ಯೂಸ್ ಮಾಡಿದಾಗ ಹೆಣ್ಮಕ್ಳು ಸುಮ್ನಿರಲ್ಲ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ನಾನು ನನ್ ಬಗ್ಗೆ ನನ್ ಫ್ಯಾಮಿಲಿ ಬಗ್ಗೆ ನಾನು ಮಾತಾಡಿದ್ರೆ, ಅಮ್ಮನ ಬಗ್ಗೆ ಮಾತಾಡಿದ್ರೆ, ನಾನು ಆ ಪೊಸಿಷನ್ ಅಲ್ಲಿ ಯಾರಿದ್ರು ನಾನು ಬಿಡಲ್ಲ. ಅದ್ ದರ್ಶನ್ ಅವ್ರಾದ್ರು ಆಗ್ಲಿ, ಐ ಡೋಂಟ್ ಕೇರ್. ಬಟ್ ಒಂದು ಹೆಣ್ಮಗುಗ್ ಮಾತಾಡ್ತಿದಾರೆ ಅಂದ್ರೆ ದರ್ಶನ್ ಅವ್ರು ಯಾಕೆ ಸುಮ್ನಿದ್ರು? ಈಗ ಪವಿತ್ರ ಗೌಡ ಅವ್ರಿಗೆ ಏನೋ ಮೆಸೇಜ್ ಮಾಡಿದ್ರು ಕೆಟ್ಟದಾಗೆ ಅಂತ ಹೇಳಿ ಅವ್ರಿಗೆ ರಿಯಾಕ್ಟ್ ಆಗಿದ್ರು ಅಲ್ವಾ? ಅವ್ರ ಹೆಣ್ಮಗು ಅಂತ ರಿಯಾಕ್ಟ್ ಆದ್ರು. ಯಾಕೆ ರಮ್ಯಾ ಅವ್ರ ಹೆಣ್ಮಕ್ಳಲ್ವಾ, ನಾನ್ ಹೆಣ್ಮಗು ಅಲ್ವಾ? ಅಲ್ಲಿ ಸ್ಟ್ಯಾಂಡ್ ತಗೊಂಡಾಗ ಇಲ್ಲಿ ನಮ್ಗೆ ಈ ತರ ಆಗ್ತಿದೆ ಅಂದ್ರೆ ಸ್ಟ್ಯಾಂಡ್ ತಗೋಬೇಕು. ಓಕೆ, ನಿಮ್ ಜೈಲಲ್ಲಿ ನಿಮ್ಗೆ ಆಚೆ ಕಳ್ಸಿದಾರೆ ಅಂದ್ರೆ ಅವ್ರದೊಂದು ಏನೋ ಒಂದ್ ಇರುತ್ತೆ, ಮಾತಾಡ್ಬಾರ್ದು, ಓಕೆ, ಅದು ನಾನು ಅಗ್ರಿ ಮಾಡ್ತೀನಿ. ಏನೋ ಒಂದ್ ಸಂದೇಶ ಕಳ್ಸ್ಬೋದಲ್ಲ ಬೇರೆಯವರ ಇದ್ರಿಂದ. ಈಗ ಅವ್ರ ವೈಫ್ ಇಂದನೂ ಕಳ್ಸ್ಬೋದಲ್ವಾ? ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇವ್ರು ಈ ತರ ನನಗೆ ಕಾಮೆಂಟ್ ಆಗ್ತಾರೆ, ಇಷ್ಟು ಕೆಟ್ಟದಾಗ ಕಾಮೆಂಟ್ ಆಗ್ತಾರೆ ಅಂತ ನಾನು ನಿಜವಾಗ್ಲೂ ನಾನು ಅನ್ಕೊಂಡು ಇರ್ಲಿಲ್ಲ. ದರ್ಶನ್ ಫ್ಯಾನ್ಸ್ ಒಬ್ರು ಸಿಕ್ಕಿದ್ರು, ಅವರು ನಾನು ಇನ್ನೇನು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾನು ಕ್ಯಾಬ್ ಹತ್ಬೇಕು ಆ ಒಂದ್ ಮೂಮೆಂಟ್ ಅಲ್ಲಿ ಬಂದು ಅವರು ಸೋನು ಮ್ಯಾಮ್ ಅಂತ ಹೇಳ್ಕೊಂಡ್ ಹಿಂದೆಯಿಂದ ಬಂದ್ರು. ನಾನು ದೊಡ್ಡದಾಗಿ ನೀವು ಚೆನ್ನಾಗಿ ಮಾತಾಡ್ತೀರಾ, ನೀವು ಕ್ಯೂಟ್ ಆಗಿ ಮಾತಾಡ್ತೀರಾ, ಅದು ನಮ್ಗೆ ಇಷ್ಟ ಆಯ್ತು, ಆನೆಸ್ಟ್ ಆಗಿ ಮಾತಾಡ್ತೀರಾ, ಆತರ ಎಲ್ಲ ಮಾತಾಡಿದ್ರು. ಓಕೆ ಥ್ಯಾಂಕ್ಸ್ ಅಂತ ಹೇಳ್ಕೊಂಡು ನಾನು ಫಸ್ಟ್ ಆಫ್ ಆಲ್ ನಾನು ರೋಡಲ್ಲಿ ಎಲ್ಲೂ ನಿಂತ್ಕೊಳಲ್ಲ, ನಾನು ಮೂವ್ ಆಗ್ತಾನೆ ಇರ್ತೀನಿ, ಜಾಸ್ತಿ ಟೈಮ್ ನಿಂತ್ಕೊಳಲ್ಲ. ಸೊ ಆ ಒಬ್ರು ದರ್ಶನ್ ಫ್ಯಾನ್ಸೇ ನನಗೆ ಹೇಳಿದ್ರು, ಮೇಡಮ್ ನೀವು ನಿಮ್ ಫ್ಯಾನ್ ನಾನು ಆಗಿದ್ದೀನಿ, ನೀವು ಚೆನ್ನಾಗಿ ಎಲ್ಲ ಕಂಟೆಂಟ್ ಕೊಡ್ತೀರಾ, ಅದು ನಿಮ್ಗೆ ಡ್ಯಾನ್ಸ್ ಬರಲ್ಲ ಅಂದ್ರೂ ಕೂಡ ಚೆನ್ನಾಗಿ ಏನೋ ಒಂದು ಕ್ಯೂಟ್ ಆಗಿ ಮಾಡ್ತೀರಾ, ಅದು ಇಷ್ಟ, ಆ ತರ ಎಲ್ಲ ಹೇಳಿದ್ರು. ಮತ್ತೆ ಅವ್ರು ಹೇಳಿದ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ, ಇಲ್ಲ ನೀವು ದರ್ಶನ್ ಬಗ್ಗೆ ಮಾತಾಡ್ಬಾರ್ದು, ದರ್ಶನ್ ಅವ್ರ ಬಗ್ಗೆ ಮಾತಾಡ್ಬಾರ್ದಿತ್ತು ಅಂತ ಹೇಳಿದ್ರು. ಸೊ ನಾನು ಅವ್ರಿಗೆ ಒಂದೇ ಮಾತು ಹೇಳಿದ್ದು, ಈಗ ನಿಮ್ ಮನೇಲಿ ಯಾರಾದ್ರೂ ಹೆಣ್ಮಕ್ಳು ದರ್ಶನ್ ಫ್ಯಾನ್ಸ್ ಇವಾಗ ಯಾರು ಆಗ್ಲಿ ಬೇರೆ ಯಾರಾದ್ರೂ ನಿಮ್ಗೆ ಕೆಟ್ಟ ಕಮೆಂಟ್ ಹಾಕಿದ್ರೆ ನೀವು ರಿಯಾಕ್ಟ್ ಮಾಡ್ತೀರಾ ಮಾಡಲ್ವಾ ಅಂತ. ರಿಯಾಕ್ಟ್ ಆಗ್ತೀವಿ, ಬಟ್ ಆತರ ಅಷ್ಟೇ, ರಿಯಾಕ್ಟ್ ಮಾಡ್ತೀವಿ, ಬಟ್ ಏನು ಮಾಡಕ್ ಆಗಲ್ಲ. ಕೆಟ್ಟು ಏಟರ್ಸ್ ಇರ್ತಾರ, ಅವರು ಏನು ಮಾಡಕ್ ಆಗಲ್ಲ. ಬಟ್ ನಾನ್ ನಿಮ್ ಅಭಿಮಾನಿ ಆಗಿದ್ದೀನಿ ಅಂತ ನನ್ನ ಹತ್ರ ಮಾತಾಡ್ಸ್ಕೊಂಡು ಹೋಗಿದಾರೆ ಅಷ್ಟೇ. ಅವ್ರು ಡೈರೆಕ್ಟ್ ಆಗಿ ಸಿಕ್ಕಿದಾಗ ಚೆನ್ನಾಗಿ ಮಾತಾಡ್ಸ್ಕೊಂಡು ಸೆಲ್ಫಿ ತಗೊಂಡು ಹೋಗ್ತಾರ, ಆತರ ಜನ ಇದಾರೆ ಹೊತ್ತು ಹೇಳೋರು ಯಾವತ್ತೂ ಏನು ಮಾಡಲ್ಲ. ಡೈರೆಕ್ಟ್ ಆಗಿ ಸಿಕ್ಕಿದ್ರು ಏನು ಮಾಡಲ್ಲ. ನನ್ನ ಟಾರ್ಗೆಟ್ ಮಾಡಿದ್ದು ಉದ್ದೇಶ ಬಂದು, ಇವಾಗ ನಮ್ದು ಸುದೀಪ್ ಸರ್ದು ನಾರ್ಮಲ್ ಆಗಿ ಟ್ರೋಲ್ ಮಾಡಿರ್ತಾರೆ, ಕೆಲವೊಬ್ರು ಹೇಟರ್ಸ್ ಇರ್ತಾರಲ್ವಾ, ಮಾಡಿರ್ತಾರೆ. ಸೊ ಆ ಒಂದು ಟ್ರೋಲ್ ಆಗಿರೋದನ್ನ ನನಗೆ ಕಳಿಸ್ತಾ ಇರೋದು, ನೋಡಿ ನಿಮ್ ಬಾಸ್ದು ಹೆಂಗಾಗಿದೆ ಟ್ರೋಲ್, ಆತರ ಈ ತರ ಅಂತ ಕಳ್ಸಿ ನನ್ನ ಪ್ರವೋಕ್ ಮಾಡ್ತಾ ಇದ್ದಿತ್ತು. ಆ ಪ್ರವೋಕ್ ಮಾಡಿದಾಗ ರಿಯಾಕ್ಟ್ ಆಗ್ತಿರ್ಲಿಲ್ಲ, ಬಿಕಾಸ್ ನನಗೆ ಗೊತ್ತು ಇದೆಲ್ಲ ಇದ್ದಿದೆ ಅಂತ, ಫ್ಯಾನ್ಸ್ ವಾರ್ ನಡೀತಾ ಇರುತ್ತೆ, ಇದೆಲ್ಲ ಇದ್ದಿದೆ ಅಂತ ನಾನು ರಿಯಾಕ್ಟ್ ಮಾಡಕ್ ಹೋಗ್ತಿರ್ಲಿಲ್ಲ. ಮತ್ತೆ ನನಗೆ ಯಾವ್ದೇ ನಾನು ಇದಾಕಿದ್ರು ಕೂಡ, ಯಾವ್ದೇ ವಿಡಿಯೋ ರೀಲ್ಸ್ ಪೋಸ್ಟ್ ಮಾಡಿದ್ರು ಕೂಡ ಅದ್ರ ಕೆಳಗಡೆ ಕೆಟ್ಟ ಕಾಮೆಂಟ್ಸ್, ಎಷ್ಟು ಕೆಟ್ಟದಾಗ ಕಾಮೆಂಟ್ ಆಗ್ತಾರ ಅಂದ್ರೆ, ಅದು ಅವ್ರ ಮನೇಲಿ ಹೆಣ್ಮಕ್ಳು ಇಲ್ಲ ಅನ್ಸದೆ, ಮೇ ಬಿ ಹೆಣ್ಮಕ್ಳು ಇರೋರು ಯಾರು ಈ ತರ ಕೆಟ್ಟ ಕಾಮೆಂಟ್ ಹಾಕಲ್ಲ. ಸೊ ಅಷ್ಟು ಕೆಟ್ಟದಾಗ ಕಮೆಂಟ್ ಆಗ್ತಿದ್ರು. ಬಟ್ ಯಾರೇ ಆಗ್ಲಿ ಅಷ್ಟೊಂದು ಕೆಟ್ಟದಾಗ ಕಾಮೆಂಟ್ ಹಾಕಿದಾಗ ರಿಯಾಕ್ಟ್ ಮಾಡದೇ ಇರಕ್ ಆಗಲ್ಲ. ಬೇರೆಯವ್ರು ಹೇಗೋ ನನ್ಗೆ ಗೊತ್ತಿಲ್ಲ, ಬಟ್ ನಾನಂತೂ ಆ ಒಂದು ಸಿಚುವೇಶನ್ ನಾನು ಸ್ಟ್ಯಾಂಡ್ ತಗೋತೀನಿ. ಯಾರಾದ್ರೂ ಆಗಿರ್ಲಿ, ಅವ್ರು ಹೀರೋ ಆಗಿದ್ರು, ಸೆಲೆಬ್ರಿಟಿ ಆಗಿದ್ರು, ಮತ್ತೊಂದು ನಂಗೆ ಅದು ಬೇಕಾಗಿಲ್ಲ. ಬಟ್ ಒಂದು ಹುಡುಗಿನ ಕೀಳ್ವಾಗಿ ಕೆಟ್ಟದಾಗಿ ಕಮೆಂಟ್ ಹಾಕ್ತಾರೆ ಅಂತಂದ್ರೆ ನಾನ್ ಬಿಡೋಳೆ ಅಲ್ಲ. ಈಗ ನಾನ್ ಬಂದು ಇವಾಗ ಹೇಳ್ತಾರೆ, ಕುತ್ಕೊಂಡು ಹೇಳ್ತಾರೆ, ಅಲ್ಲಿ ಕುತ್ಕೊಂಡು ಎಲ್ಲೋ ಕುತ್ಕೊಂಡು ಕಮೆಂಟ್ ಹಾಕ್ತಾರೆ, ನೀನ್ ನಮ್ ಕೈ ಸಿಕ್ಕರೆ ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತ. ಹೇಳೋರು ಯಾರು ಮಾಡಲ್ಲ. ಅದೇನ್ ಹೇಳ್ತಾರೆ, ಬಗ್ಲನೈ ಕಚ್ಚಲ್ಲ ಅಂತ.
ಅದ್ ಯಾವತ್ತೂ ಆಗಲ್ಲ, ಅದು ದೊಡ್ಡವ್ರು ಹೇಳಿರೋ ಮಾತ್ ನಿಜಾನೇ. ಅದು ನಾನ್ ಹೇಳೋದೇನು ಅಂತಂದ್ರೆ, ಹೇಳೋರು ಯಾರು ಏನು ಮಾಡಕ್ ಆಗಲ್ಲ, ನನಗ್ ಗೊತ್ತಿರೋಕ್ ಮಾಡಲ್ಲ, ಅವ್ರು ಏನು ಮಾಡಕ್ ಆಗಲ್ಲ. ನಾನ್ ಅದನ್ನ ಸಾಲ್ವ್ ಮಾಡ್ತೀನಿ. ಈಗ ನೀವು ಅವ್ರು ಬಂದ್ರ, ನೀವು ನಮ್ ಬಾಸ್ ಬಗ್ಗೆ ಮಾತಾಡದ್ರ ಅಂದ್ರೆ, ನಿಮ್ ಬಾಸ್ ಬಗ್ಗೆ ನಾನ್ ಏನಕ್ ಮಾತಾಡ್ದೆ, ಸುಮ್ನೆ ಮಾತಾಡಿಲ್ವಲ್ಲ. ಅದನ್ನ ನನಗೆ ಕೆಟ್ಟದಾಗ ಕಾಮೆಂಟ್ ಮಾಡಿರೋದಕ್ಕೆ ನಾನು ರಿಯಾಕ್ಟ್ ಆಗಿದ್ದೀನಿ. ಆ ಒಂದು ಸಿಚುವೇಶನ್ ಯಾರಿದ್ರು ರಿಯಾಕ್ಟ್ ಆಗ್ತಾರೆ. ಸೊ ನಾನು ಹಾಕಿದೀನಿ, ನೀವು ಈ ತರ ಎಲ್ಲ ಮಾಡ್ಕೊಂಡ್ರೆ ಇದಕ್ಕೆ ನಾನು ಏನು ಕಮೆಂಟ್ಸ್ ಇಲ್ಲ ಅಂತ ನಾನು ಹೋಗ್ತಾನೆ ಇರ್ತೀನಿ, ತಲೆ ಕೆಡ್ಸ್ಕೊಳಲ್ಲ. ಅವ್ರು ಏನ್ ಮಾಡ್ತಾರೋ ಮಾಡ್ಲಿ, ಬಟ್ ನಾನ್ ತಲೆ ಕೆಡ್ಸ್ಕೊಳಲ್ಲ. ಮಾಡೋರು ಹೇಳೋರು ಯಾರು ಮಾಡಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ. ವಿಡಿಯೋ ಮಾಡೋದು ಬಂದು ನನ್ನ ಇದಕ್ಕೋಸ್ಕರ, ಆದ್ರೆ ನನ್ನ ಪ್ರೊಫೆಷನ್ ಯಾವ್ದು ನಾನು ಅದ್ರಲ್ಲಿ ಹ್ಯಾಡ್ ಮಾಡಿಲ್ಲ. ನಾನ್ ಫ್ರೀ ಟೈಮ್ ಅಲ್ಲಿ ನಂಗೆ ರೀಲ್ಸ್ ಮಾಡ್ಬೇಕಾ, ನಂಗೆ ಹೇಗ್ ಬೇಕೋ ಆಗಿದ್ದು ಬಂದವಳು ನಾನು. ನಂಗೆ ಹೇಗ್ ಬೇಕೋ ನಾನು ಹಾಗೆ ಇದ್ದವಳು. ಈಗ ನನಗೆ ನನ್ಗೆ ಯಾವಾಗ್ಲೂ ಅಷ್ಟೇ, ಇವಾಗ್ಲೂ ಅಷ್ಟೇ, ನಮ್ಮ ಮನೇಲಿ ಆಪೋಸಿಟ್. ನಾನು ಯಾವ ತರ ಆಪೋಸಿಟ್ ಅಂದ್ರೆ, ನಮ್ಮ ಮನೇಲಿ ಫುಲ್ ಟ್ರೆಡಿಷನಲ್, ಯಾವಾಗ ನೋಡ್ರು ಚೂಡಿದಾರ್, ಸ್ಯಾರಿ ಅಂತಾನೆ ಇರ್ತಾರೆ. ಆದ್ರೆ ನಾನು ನಮ್ ಮನೇಲಿ ನಾನು ಅಪ್ಪಿತಪ್ಪಿ ಹುಟ್ಟಿದೀನಿ ಅಂತಾನೆ ಹೇಳ್ಬೋದು, ಬಟ್ ನಮ್ ಫುಲ್ ಮಾಡ್ರನ್. ನಂಗೆ ಇವಾಗಿನವ್ರಿಗೂ ಅಷ್ಟೇ, ನಂಗೆ ಹೇಗ್ ಬೇಕೋ ಇದ್ಕೊಂಡ್ ಬಂದಿರೋದು. ನನ್ಗೆ ಆಪೋಸಿಟ್ ನಮ್ಮ ಮನೇಲಿ ಯಾರು ನಿಂತ್ಕೊಳಲ್ಲ. ನಾನ್ ಏನ್ ಹೇಳ್ತೀನಿ, ಯಾಕಂದ್ರೆ ನಾನ್ ಏನೇ ಮಾಡಿದ್ರು ಕೂಡ ಅದು ಕರೆಕ್ಟ್ ಇರುತ್ತೆ ಅಂತ ನಂಬಿದ್ದಾರೆ. ಸೊ ಅದಕ್ಕೆ ನಾ ಹೇಗ್ ಬೇಕೋ ಆಗಿರ್ತೀನಿ. ಅಂದ್ರೆ ನನ್ಗೆ ಯಾವ ತರ ಮಾಡ್ರನ್ ಆಗ್ಬೇಕಾ ಇರ್ತೀನಿ, ಯಾಕಂದ್ರೆ ನನ್ ಪ್ರೊಫೆಷನಲ್ ಆ ತರ ಇದೆ. ನಾನು ಆಚೆ ಹೋದ್ರು ಕೂಡ ನನ್ ಫುಲ್ ಮಾಡ್ರನ್ನೇ. ನನ್ಗೆ ಸ್ಯಾರಿ ಹಾಕೊಂಡು ಟ್ರೆಡಿಷನಲ್ ಆಗಿ ಟೆಂಪಲ್ ಹೋಗಕ್ಕೂ ಬರುತ್ತೆ, ಮಾಡ್ರನ್ ಆಗಿದ್ದು ನಾನು ಶಾಪ್ ಕೊಡಕ್ಕೂ ಬರುತ್ತೆ, ಎರಡಕ್ಕೂ ನಾನು ಸಹಿ ಇದೀನಿ. ಬಟ್ ಜನ ಏನು ಇಲ್ಲ, ಜನಕ್ಕೋಸ್ಕರ ನಮ್ ಪ್ರೊಫೆಷನ್ ನ ಬಿಟ್ಟು, ನಮ್ಮ ಆಸೆ ಕನಸುಗಳನ್ನ ಬಿಟ್ಟು ಇರ್ಬೇಕಂದ್ರೆ ಅದು ಸಾಧ್ಯ ಇಲ್ಲ. ಅದು ಅವ್ರವ್ರ ಇಷ್ಟ, ಅವ್ರಿಗಂತ ಫ್ರೀಡಮ್ ಇರುತ್ತೆ. ಈಗ ಮನೆಯಲ್ಲೇ ನಮ್ಮ ಅಪ್ಪ ಅಮ್ಮನೇ ನಮ್ಗೆ ಫ್ರೀಡಮ್ ಕೊಟ್ಟಿರ್ಬೇಕಾದ್ರೆ ಬೇರೆ ಯಾರೋ ಕಮೆಂಟ್ ಮಾಡ್ತಾರೆ, ಅವ್ರಿಗೋಸ್ಕರ ನಾವ್ ಜೀವನ ಮಾಡ್ಬೇಕು ಅಂತಂದ್ರೆ ಅದು ನಮ್ಗ್ ಆಗಲ್ಲ ತಗೊಳೋದಿಕ್ಕೆ. ಅವ್ರವ್ರ ಜೀವನ ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರವ್ರ ಲೈಫ್ ಅವ್ರವ್ರಿಗೆ ಬಿಟ್ಟಿದ್ದು. ಅವ್ರಿಗೆ ಯಾವ ತರ ಬೇಕಾ ಇರ್ತಾರೆ, ಅವ್ರಿಗೂ ಒಂದು ನಾಲೆಜ್ ಇರುತ್ತೆ. ಅವ್ರೇನ್ ಅನ್ಎಜುಕೇಟೆಡ್ ಇರೋದಿಲ್ಲ. ನನ್ಗೆ ಯಾವ ಟೈಮಲ್ಲಿ ನಾನು ಹೇಗಿರ್ಬೇಕು ನನಗೆ ಗೊತ್ತಿದೆ. ನನಗೆ ಇದು ಹೇಳ್ಬೇಕೋ, ಇದು ಜಂಬದಿಂದ ಹೇಳ್ತಿರೋದು, ಆಟಿಟ್ಯೂಡ್ ಇಂದ ಅಂತ ತಿಳ್ಕೊಬಹುದು, ನೋ ಪ್ರಾಬ್ಲಮ್. ಬಟ್ ನನ್ಗೆ ಏನಂದ್ರೆ, ನನ್ಗೆ ದೇವ್ರು ನಂಗೆ ತುಂಬಾ ಏನ್ ಕೊಡ್ಬೇಕು ಅದ್ ಕೊಟ್ಟಿದ್ದಾನೆ, ಆಯ್ತಾ. ಅದ್ರಿಂದ ಅದ್ರಲ್ಲಿ ಖುಷಿಯಾಗಿದ್ದೀನಿ. ನಾನು ಫೇಮಸ್ ಆದ್ರೂ ಆಗದೆ ಇದ್ರು ಜನ ನನ್ ಯಾವ ತರ ತಗೊಂಡ್ರು ಐ ಡೋಂಟ್ ಕೇರ್. ನಂಗೆ ಆಲ್ರೆಡಿ ದೇವ್ರು ನಂಗೊಂದು ವರ ಕೊಟ್ಟಿದ್ದಾನೆ ಅಂತಾನೆ ಹೇಳ್ಬೋದು. ವರ ಅಂದ್ರೆ ಯಾವ ತರ, ಒಳ್ಳೆ ಫೇಸ್ ಕೊಟ್ಟಿದ್ದಾನೆ. ಒಳ್ಳೆ ಫೇಸ್, ಎಲ್ಲಿ ಹೋದ್ರು ಕೂಡ ನನ್ಗೆ ಯಾರು ಅಂತ ಗೊತ್ತಿಲ್ದೆ ಇದ್ದವ್ರು ಕೂಡ ನನ್ನ ಮಾತಾಡಿಸ್ತಾರೆ. ಅದಕ್ಕಿಂತ ಒಂದ್ ಖುಷಿ ನನ್ಗೆ ಇನ್ನೇನಿಲ್ಲ. ನಾನು ಖುಷಿ ಕೊಟ್ಟಿರೋದು ಅದೊಂದೇ, ಜಂಬದಿಂದ ಹೇಳ್ತಿರೋದಂತಲ್ಲ. ನಾ ಎಲ್ಲೇ ಹೋದ್ರು ಜನ ನನ್ನ, ಇದಕ್ ಮುಂಚೆಯಿಂದನೂ ಅಷ್ಟೇ, ನಾನು ಸೋಷಿಯಲ್ ಮೀಡಿಯಾಕ್ ಬರಕ್ ಮುಂಚೆನೂ ಅಷ್ಟೇ, ನಾನು ಯಾವ್ದೇ ಶೋಗ್ ಹೋಗ್ಲಿ, ಯಾಕಂದ್ರೆ ಮಾಡೋಣ ನಾನು ಒಂದ್ ಕಡೆ ಇರೋದಿಲ್ಲ, ಹೋಗ್ತಾ ಇರ್ತೀನಿ. ಸೊ ಆ ಒಂದ್ ಶೋಗ್ ಹೋದ್ರು ಅಷ್ಟೇ, ಎಲ್ಲಿ ಹೋದ್ರು ಅಷ್ಟೇ, ನನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ. ಅವ್ರ ಮನೆ ಮಗಳ ತರ ಮಾತಾಡಿಸ್ತಾರೆ, ಏನೋ ನಮ್ಗೆ ಹತ್ರ ಸಂಬಂಧ ಇರೋ ತರ ಅಷ್ಟು ಪ್ರೀತಿಯಿಂದ ಮಾತಾಡ್ಸೋ ಜನ. ಆ ಒಂದು ಸಿಚುವೇಶನ್ ನಂಗೆ ತುಂಬಾ ಖುಷಿ ಕೊಟ್ಟಿದೆ, ಅದು ನಾನು ಅಗ್ರಿ ಮಾಡ್ತೀನಿ. ಎಲ್ಲಿ ನನ್ಗೆ ನಿಯರ್ ಬೈ ನನ್ಗೆ ಕಂಫರ್ಟಬಲ್ ಆಗಿರುತ್ತೆ ಆ ಒಂದ್ ಶೋಗ್ ಅಷ್ಟೇ ನಾನು ಹೋಗ್ತೀನಿ. ನಾನು ಆಲ್ರೆಡಿ ನಮ್ ಸರ್ಗೂ ಹೇಳ್ಬಿಡ್ತೀನಿ, ನಾನು ಈ ಶೋ ಇದ್ರೆ ನಾನು ಮಾಡಲ್ಲ, ನಾನು ಹೋಗಲ್ಲ ಅಂತ ಹೇಳ್ಬಿಡ್ತೀನಿ. ನನಗೆ ಕಂಫರ್ಟಬಲ್ ಇದ್ರೆ ಅವ್ರು ಕೇಳ್ತಾರೆ ನನ್ನ, ಓಕೆನಾ ಅಂದ್ರೆ ಯಾ ಓಕೆ. ನಾನು ಎಲ್ಲೂ ದೂರ ಹೋಗೋದೇ ಇಲ್ಲ. ನನ್ ಫಸ್ಟ್ ಆಫ್ ಆಲ್ ಅದು ಇಷ್ಟನೂ ಇಲ್ಲ. ಎಲ್ಲಾದ್ರೂ ನನಗೆ ಕಂಫರ್ಟಬಲ್ ಆಗಿರೋ ಅಂತ ಶೋಸ್ ಇದ್ರೆ ನಾನು ಮಾಡ್ತೀನಿ. ರೆಗ್ಯುಲರ್ ಆಗಿ ನಾನೇನು, ನನಗೆ ನನ್ ಕೆಲ್ಸ ಬಂದು ರೆಗ್ಯುಲರ್ ಆಗಿ ಇರಲ್ಲ. ಈ ಸೇಲ್ಸ್ ಗರ್ಲ್ ಇಂದ ಮಾಡಲಿಂಗ್ ಪ್ರೊಫೆಷನ್ ಹೆಂಗ್ ಜಂಪ್ ಆದ್ರಿ? ಹೀಗೆ ನಾನು ಸೇಲ್ಸ್ ಗರ್ಲ್ ಆಗಿ ಒಂದು ಆದಿತ್ಯ ಗ್ರೂಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅಲ್ಲಿಂದ ಅದ್ರಲ್ಲೂ ಒಳ್ಳೆ ನನ್ಗೆ ರೆಸ್ಪಾನ್ಸ್ ಇತ್ತು. ಚೆನ್ನಾಗಿ ಯಾವ ತರ ಒಳ್ಳೆ ಟ್ರೀಟ್ ಮಾಡ್ತಿದ್ರು, ಯಾರೇ ಕಸ್ಟಮರ್ಸ್ ಬಂದ್ರು ನಂಗೆ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು. ಸೇಲ್ಸ್ ಗರ್ಲ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಪ್ರಾಡಕ್ಟ್ ಬಂದು ಹ್ಯಾಲೆನ್ ಸೋಲಿಸ್ ಬ್ರ್ಯಾಂಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಹ್ಯಾಲೆನ್ ಸೋಲಿಸ್ ಬ್ರ್ಯಾಂಡ್ ವರ್ಕ್, ಸೇಲ್ಸ್ ಗರ್ಲ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಆವಾಗ. ಆಮೇಲೆ ಅದಾದ ನಂತರ ತುಂಬಾ ಜೀವನದಲ್ಲಿ ನಾನು ಕಷ್ಟ ಪಟ್ಟಿದ್ದೀನಿ, ಪಟ್ಟಿಲ್ಲ ಅಂತಲ್ಲ. ಎಲ್ರಿಗೂ ಜೀವನದಲ್ಲಿ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಕಷ್ಟ ಪಟ್ಟಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ ನಾವು. ಹಂಗಂತ ನಾನು ಸೇಲ್ಸ್ ಗೆಲ್ಲ ವರ್ಕ್ ಮಾಡ್ತಿದ್ದೆ ಅಂದ್ರೆ ಅದ್ರಲ್ಲಿ ನಂಗೆ ಹೆಮ್ಮೆ ಇದೆ, ಅದ್ರಲ್ಲಿ ನಾನು ಊಟ ಮಾಡಿದೀನಿ, ಹೆಮ್ಮೆ ಇದೆ. ಅಲ್ಲಿಂದ ಮತ್ತೆ ನನ್ಗೆ ಅನ್ಸ್ತು, ಎಲ್ರು ನಂಗೆ ಸಜೆಷನ್ ಮಾಡೋರು, ಬರೋರೆಲ್ಲ ನಂಗೆ ಸಜೆಷನ್ ಮಾಡೋರು, ಎಷ್ಟ್ ಚೆನ್ನಾಗಿದೆ ನೀನು, ನಿನ್ ಒಳ್ಳೆ ಫೇಸ್ ಇದೆ, ನೀನ್ ಏನಾದ್ರು ಮಾಡು, ಫ್ಯಾಷನ್ ಶೋಸ್ ಆತರ ಏನಾದ್ರು ಮಾಡು, ಸ್ವಲ್ಪ ಏನಾದ್ರು ಲೈಫ್ ಬಗ್ಗೆ ತಗೋ, ನಿನ್ ದೇವ್ರು ಕೊಟ್ಟಿದ್ದೇನಂದ್ರೆ ನೀನ್ ಅದ್ರಲ್ಲಿ ಏನಾದ್ರು ಮುಂದುವರ್ಸು ಅಂತ ಹೇಳ್ತಿದ್ರು. ಸೊ ನಾನು ಅದನ್ನ ಯೋಚನೆ ಮಾಡ್ದೆ. ಬಟ್ ನಮ್ಮ ಮನೇಲಿ ಇಷ್ಟ ಇಲ್ಲ, ಇವಾಗ್ಲೂ ಇಷ್ಟ ಇಲ್ಲ. ಬಟ್ ಅವ್ರಿಗೆ ಹೆಂಗೋ ಕನ್ವಿನ್ಸ್ ಮಾಡ್ತಾ ಇದೀನಿ. ಈಗ್ಲೂ ಒಪ್ಕೊಳಕ್ ರೆಡಿ ಇಲ್ಲ. ಬಟ್ ನೀನ್ ಏನೇ ಮಾಡಿದ್ರು ಒಳ್ಳೇದಾಗ ಮಾಡ್ತೀಯ ಅಂತ ಅನ್ಸುತ್ತೆ. ಬಟ್ ಒಳ್ಳೆ ದಾರಿಲೇ ಇರು ಅಂತ ಅವರು ಅಪ್ರೋಚ್ ಮಾಡಿದ್ರು ಮನೇಲಿ. ಸರಿ ಅಂತ ಓಕೆ. ಮತ್ತೆ ಯಾವ ರೀತಿ ಅವಕಾಶ ಸಿಕ್ತು? ಯಾವ ರೀತಿ ಅಂದ್ರೆ, ನನ್ಗೆ ಒಬ್ರು ಸರ್ ಇದ್ರು,
ಏಜೆನ್ಸಿ ಅಂತ ಅವ್ರು ಈ ತರದ ಶೋಸ್ ಎಲ್ಲ ಮಾಡ್ತಾರೆ, ಏಜೆನ್ಸಿ ಅವ್ರದ್ದಿದೆ. ಸೊ ಅಲ್ಲಿಂದ ನನಗೆ ಈ ತರನೇ ಅವ್ರೊಂದ್ಸತಿ ನಾನ್ ವರ್ಕ್ ಮಾಡೋ ಪ್ಲೇಸಲ್ಲಿ ಈಗ ನಂಗೆ ಆ ತರ ಸಿಕ್ಕಿದ್ರು. ಆಗಿಂದ ನಂಗೆ ಸಜೆಷನ್ ಅವರೇ ನನ್ನ ಫೇಸ್ ನೋಡ್ಬಿಟ್ಟು ಸಜೆಷನ್ ಇವ್ ಮಾಡಿ ಈ ತರ ಅಲ್ಲ, ನಿಮ್ಗೆ ಏನ್ ಕಂಫರ್ಟಬಲ್ ಇರುತ್ತೆ ಅದನ್ನೇ ಮಾಡಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅವ್ರ ಆತರ ನನ್ಗೆ ಅಪ್ರೋಚ್ ಮಾಡಿದ್ರು. ಸೊ ಈಗಿದ್ರು ತುಂಬಾ ಜನ ಬರೋರೆಲ್ಲ ಮಾಡ್ಲಿಂಗ್ ಏಜೆನ್ಸಿ ಅವ್ರು ನಿಮ್ಮನ್ನ ಚೂಸ್ ಮಾಡಿ ಆ ತರದಿಂದ ಸ್ವಲ್ಪ 2-3 ಶೋಸ್ ಎಲ್ಲ ಮಾಡಿದಾಗ ಸ್ವಲ್ಪ ಹಂಗೆ ಗ್ರೋತ್ ಆಯ್ತು. ಬಟ್ ಆದ್ರೆ ಇಂಟ್ರೆಸ್ಟ್ ಬಂತು. ಎಲ್ಲಿ ಕಲ್ತ್ರಿ ಮಾಡ್ಲಿಂಗ್? ಅವರಿಂದನೇ ಅವರು ನಮ್ಮನ್ನ ಕರ್ಕೊಂಡು ಹೋಗಿ ಅವರು ಹೇಳ್ಕೊಟ್ರು ಈ ತರ. ಫಸ್ಟ್ ಸ್ಟಾರ್ಟಿಂಗ್ ನಂಗೆ ಭಯ ಆಗ್ತಿತ್ತು, ಹೇಗೆ ಏನು ತುಂಬಾ ಹೆದರ್ಕೊಂಡಿರೋದು ಇದೆ, ತುಂಬಾ ಹೆದರ್ಕೊಂಡಿದೀವಿ, ಫುಲ್ ಕೈಯೆಲ್ಲ ಶಿವರ ಆಗ್ತಿತ್ತು. ಸೊ ಅಂದ್ರೆ ಮಾಡ್ಲಿಂಗ್ ಅಲ್ವಾ, ಮಾಡ್ಬೇಕು, ದೊಡ್ಡ ದೊಡ್ಡ ಇವೆಂಟ್ಸ್ ಆರ್ಗನ್ಸ್ ಎಲ್ಲ ಕರ್ಕೊಂಡು ಹೋಗ್ತಾರೆ, ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಮಾಡಕ್ ಬೇಕು ಅಂತ ಮಾಡೆಲ್ಸೇ ಬೇಕು ಅವ್ರಿಗೆ. ತುಂಬಾ ಹೆದರ್ಕೊಂತ ಇದ್ದೆ. ಬಟ್ ಅವರು ನನ್ ಗೈಡ್ ಮಾಡಿ ಮಾಡಿದ್ರೆ ನೀನ್ 1-2 ಶೋ ಮಾಡಿದ್ರೆ ನಿಂಗೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ನಿಂಗೆ ಗೊತ್ತಾಗಲ್ಲ ಅಂತ. ಮುಂಬೈ ಅದೆಲ್ಲ ನಮ್ಮ ಮನೇಲಿ ಇದ್ ಮಾಡಲ್ಲ, ಈಗ್ಲೂ ಹೇಳ್ತಾ ಇದಾರೆ ಬೇಡ ಫೀಲ್ಡ್ ಬಿಟ್ಬಿಡು ಅಂತ. ಈಗ ಅದನ್ನ ಆಲ್ಮೋಸ್ಟ್ ಬಿಟ್ಟಿದೀನಿ. ಪಕ್ಕ ಆಲ್ಮೋಸ್ಟ್ ಬಿಟ್ಟಿದೀನಿ, ಇದೇ ವಿಷಯಕ್ಕೆ ಬಿಟ್ಟಿದೀನಿ. ಮನೇಲಿ ಇಷ್ಟ ಇಲ್ಲ, ಬೇಡ, ಒಂದು ಒಳ್ಳೆ ಹುಡುಗ ನೋಡಿ ಬೇಗ ಮದ್ವೆ ಆಗು ಅಂತ. ಆಕ್ಚುಲಿ ನಂಗೆ ಮದ್ವೆ ಆಗಕ್ಕಂತೂ ಸೀರಿಯಸ್ಲಿ ಇಷ್ಟ ಇಲ್ಲ. ಸೊ ಒಳ್ಳೆ ಹುಡುಗ ಸಿಗ್ಬೇಕು. ಕಾರಣ ಅಂದ್ರೆ ಮದ್ವೆ ಅನ್ನೋದು ಬಿಗ್ ಥಿಂಗ್ಸ್. ಅಂದ್ರೆ ನಾವ್ ಈ ಕ್ಷಣಕ್ಕೆ ಹುಡುಗ ಬಂದ ಒಪ್ಕೊಂಡ್ ಮದ್ವೆ ಹೊಟ್ರೆ ಅವ್ರು ಯಾವ ತರ ಇರ್ತಾರಂತ ನಮಗ್ ಗೊತ್ತಿಲ್ಲ. ಮದ್ವೆ ಅನ್ನೋದು ಸ್ವಲ್ಪ ಭಯ ಇದೆ, ಯಾಕಂದ್ರೆ ನನ್ಗೆ ಗೊತ್ತಿಲ್ಲ ಏನಕ್ಕೆ ಅಂತ ಭಯ. ನೋಡೋಣ ಅಂತ, ಒಳ್ಳೆ ಹುಡುಗ ಸಿಕ್ಕರೆ ನೋಡೋಣ. ಇವಾಗ ಪ್ರೆಸೆಂಟ್ ಅಂತೂ ಇಲ್ಲ. ಒಳ್ಳೆ ಹುಡುಗ ಸಿಗ್ಬೇಕಂದ್ರೆ ನಾನು ಅರ್ಥ ಮಾಡ್ಕೋಬೇಕು ಅಲ್ವಾ. ಇವಾಗ ನನ್ನ ಒಂದು ಅರ್ಥ ಮಾಡ್ಕೋಬೇಕು, ನಾನ್ ಹೇಗಿದ್ರು ಅದು ಅಕ್ಸೆಪ್ಟ್ ಮಾಡ್ಬೇಕು. ಅಂದ್ರೆ ಹೇಗಿದ್ರು ಅಂದ್ರೆ ಈಗ ನಾನ್ ಮಾಡ್ರನ್ ಆಗಿರ್ತೀನಿ, ಕೆಲವೊಬ್ರಿಗೆ ಅದ್ ಇಷ್ಟ ಆಗಲ್ಲ, ಅವ್ರಿಗೆ ಅದನ್ನೆಲ್ಲ ಇದ್ ಮಾಡ್ಬೇಕಾಯ್ತು. ಓಕೆ, ಅದನ್ನು ಬಿಡ್ತೀನಿ ಅವ್ರಿಗೋಸ್ಕರ. ಪ್ರೀತಿಸ್ತೀನಿ, ನಾನು ಚೆನ್ನಾಗಿ ನೋಡ್ಕೋತೀನಿ ಅಂದ್ರೆ ಓಕೆ, ಅಗ್ರಿ ಮಾಡ್ತೀನಿ. ಸೊ ಅದ್ರಲ್ಲಿ ಏನು ಡೌಟ್ಸ್ ಇಲ್ಲ. ಬಟ್ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಜೀವನ ಪೂರ್ತಿ ನಾವು ಇರ್ಬೇಕಾದವ್ರು, ಈ ಕ್ಷಣ ಇದ್ದು ಹೋಗೋರಲ್ಲ, ಲೈಫ್ ಟೈಮ್ ಅವ್ರ ಜೊತೆನೆ ಇರ್ಬೇಕು. ಅವ್ರು ನಮ್ನ ಅರ್ಥ ಮಾಡ್ಕೋಬೇಕು. ಇದೆ, ಆಸೆ ಇದೆ. ಬಟ್ ನೋಡೋಣ ಅಂತ ಹುಡುಗ ಸಿಕ್ಕ. ಆದ್ರೆ ಸುದೀಪ್ ಸರ್ ಅಂತ ಹುಡುಗನೇ ಬೇಕು. ಸುದೀಪ್ ಸರ್ ಇದಾರಲ್ಲ, ಅವ್ರ ತರ ಹುಡುಗ ಸಿಗೋವರೆಗೂ ಮದ್ವೆ ಆಗಲ್ಲ. ಸೀರಿಯಸ್ಲಿ, ಅವ್ರ ತರ ಹೇರ್ ಸ್ಟೈಲ್ ಆಗಿರ್ಬೋದು, ಅವ್ರಿಗಿರೋ ಆಟಿಟ್ಯೂಡ್ ಇರ್ಬೋದು, ಅವ್ರ ಮಾತಾಡೋ ಸ್ಟೈಲ್ ಇರ್ಬೋದು, ಎಷ್ಟು ಜನಕ್ಕೆ ಎಂತೆಂತ ಸಿಚುವೇಶನ್ ಅಲ್ಲಿ ಹ್ಯಾಂಡಲ್ ಮಾಡಿದಾರ ಅವರು. ಹೆವಿ ಇಷ್ಟ ನನಗೆ. ಒಂಥರ ಅವ್ರಿಗೋಸ್ಕರ ಪ್ರಾಣ ಬಿಡು ಅಂದ್ರು ಬಿಡ್ತೀನಿ. ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀನಿ, ಬಟ್ ಇವಾಗಿನವ್ರಿಗೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ. ನೋಡಿದೀನಿ ಸೇಮ್ ಸುದೀಪ್ ಸರ್ ತರನೇ ಹೇರ್ ಸ್ಟೈಲ್ ಎಲ್ಲ ಬಿಟ್ಕೊಂಡು ಅವ್ರು ಹೋಸ್ಟ್ ಮಾಡೋ ತರನೇ ಬಿಗ್ ಬಾಸ್ ನ ಹೋಸ್ಟ್ ಮಾಡಿರೋದು ನಾನು ನೋಡಿದೀನಿ. ಒಳ್ಳೆ ಹುಡುಗ ಸಿಗ್ದ, ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂದ್ರೆ ಅಫ್ಕೋರ್ಸ್ ನಾನು ಎಲ್ಲಾನು ಬಿಟ್ಬಿಡ್ತೀನಿ. ಮಾಡರ್ನ್ ಡ್ರೆಸ್ ಇದೆಲ್ಲ ಬಿಟ್ಬಿಟ್ಟು ಅವ್ರಿಗೋಸ್ಕರ ಅವ್ರು ಏನ್ ಹೇಳ್ತಾರ ಅದನ್ನ ಕೇಳ್ತೀನಿ. ಅಫ್ಕೋರ್ಸ್ ಒಳ್ಳೆ ಹುಡುಗ, ಅದು ಸುದೀಪ್ ಸರ್ ತರ ಹುಡುಗ ಬೇಕು. ಬಟ್ ಸಿಗಲ್ಲ, ನೋಡೋಣ. ಈಗ ನೀವೇ ಡಿಸೈಡ್ ಮಾಡ್ಬಿಟ್ಟಿದ್ರಿ ಸಿಗಲ್ಲ ಅಂತ, ಮತ್ತೆ ಇವಾಗ ಹೆಂಗ್ ಹುಡುಕೋದು? ಸಿಗ್ಬೋದು ಅಂತಾನೂ ಒಂದ್ ಕಡೆ ಅನ್ಸುತ್ತೆ, ಸಿಗಲ್ಲ ಅಂತಾನೂ ಒಂದ್ ಕಡೆ ಅನ್ಸುತ್ತೆ. ಬಟ್ ಹೋಪ್ ಸಿಗ್ಬೋದು, ನೋಡೋಣ. ಆಲ್ ದ ವೆರಿ ಬೆಸ್ಟ್. ಇನ್ನೊಂದ್ ಹೆಂಗ್ ಗೊತ್ತಾ, ನನಗೆ ಈ ಇನ್ಸ್ಟಾಗ್ರಾಮ್ ನಾನು ಬಳಸ್ತಿರೋದು ನನ್ನ ಫ್ರೀ ಟೈಮ್ ಅಲ್ಲಿ. ನನಗೆ ಏನ್ ಬೇಕು, ನಾನು ಯಾವ ತರ ಇರ್ಬೇಕು, ನಾನು ಆ ತರ ಇರ್ತೀನಿ. ಆ ಒಂದು ವಿಷಯಕ್ಕೆ ನಾನು ಇನ್ಸ್ಟಾಗ್ರಾಮ್ ನ ಬಳಸ್ತಾ ಇದ್ದೀನಿ, ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ. ಓಕೆ, ಆದ್ಮೇಲೆ ಇನ್ನೊಂದು, ನಾನ್ ಏನಕ್ಕೆ ಇವಾಗ ಈ ತರ ಯಾರೇ ಏನೇ ಮಾತಾಡಿದ್ರು ಕೂಡ ರಿಯಾಕ್ಟ್ ಆಗ್ತಿದೀನಿ ಅಂದ್ರೆ ಕಾರಣ ಇಟ್ಕೊಂಡೆ ರಿಯಾಕ್ಟ್ ಆಗ್ತೀನಿ. ಯಾವ ಕಾರಣದಿಂದ ನಾನು ರಿಯಾಕ್ಟ್ ಆಗಲ್ಲ. ಏನಕ್ಕೆ ನಾನು ರಿಯಾಕ್ಟ್ ಆಗ್ತಿದ್ದೀನಿ, ಇವಾಗ ಸುದೀಪ್ ಸರ್ ಬಗ್ಗೆ ಮಾತಾಡ್ರೆ ನನಗೆ ಆಗಲ್ಲ, ನಾನ್ ರಿಯಾಕ್ಟ್ ಮಾಡೇ ಮಾಡ್ತೀನಿ. ಇವಾಗ ಸುದೀಪ್ ಸರ್ಗೆ ಯಾರಾದ್ರೂ ಮಾತಾಡಿದ್ರೆ ಹೇಗೆ, ಅದು ನನಗೆ ಕಮೆಂಟ್ ಹಾಕಿದ್ರೆ, ಇವಾಗ ಬೇರೆಯವ್ರಿಗೆ ಹಾಕಿದ್ರೆ ನಮಗೆ ಗೊತ್ತಾಗಲ್ಲ. ಸುದೀಪ್ ಸರ್ ನನಗೆ ಹಾಕಿದ್ರೆ ನಾನ್ ಹೇಗ್ ಬಿಟ್ಕೊಡಕ್ಕಾಗುತ್ತೆ. ಈಗ ಎಷ್ಟೋ ಕಮೆಂಟ್ ಹಾಕಿದ್ದಾರೆ ಸುದೀಪ್ ಸರ್ ಬಗ್ಗೆ, ಹೇಳ್ಬಾರ್ದು, ನಾನು ಹೇಳಲ್ಲ. ನಮ್ ಬಾಸ್ ಯಾವಾಗೂ ಬ್ರ್ಯಾಂಡ್ ಅಲ್ಲೇ ಇದಾರೆ, ಅಲ್ಲೇ ಇರ್ಲಿ. ಆತರ ಎಲ್ಲ ಹಾಕ್ದಾಗ ಹೆಂಗ್ ರಿಯಾಕ್ಟ್ ಆಗದೆ ಇರಕ್ಕಾಗುತ್ತೆ ಅಲ್ವಾ. ನನ್ ಜನಕ್ಕೆ ಯಾವ ತರ ರೀಚ್ ಆಗಿದ್ದೀನಿ ಅದು ನಂಗೆ ಬೇಕಾಗಿಲ್ಲ, ಅದು ನಂಗೆ ಇಷ್ಟನೂ ಇಲ್ಲ. ನಾನು ಇವಾಗ ಕಾಂಟ್ರವರ್ಸಿ ಅದು ಇದು ಅಂದ್ರೆ ನಂಗೆ ಅದು ಇಷ್ಟ ಇಲ್ಲ. ನಾನ್ ಪರ್ಸನಲಿ ನಂಗೆ ಹೇಳ್ಬೇಕಾದ್ರೆ ನಂಗೆ ಇಷ್ಟ ಇಲ್ಲ. ಅದೇ ನಾನು ಆಲ್ರೆಡಿ ಹೇಳ್ದಂಗೆ, ನನ್ನ ಇದಕ್ ಮುಂಚೆಯಿಂದಾನೆ ನನ್ ಚೆನ್ನಾಗಿ ಎಷ್ಟು ಪ್ರೀತಿ ಕೊಡ್ತಾರ, ನಂಗೆ ಅದೇ ಪ್ರೀತಿನೇ ಸಾಕು. ಇವಾಗ ನೀವ್ ಎಷ್ಟೇ ಕ್ವಶನ್ ಕೇಳಿದ್ರು ನಂಗೆ ಬಾಯಲ್ಲಿ ಬರೋದು ಒಂದೇ ಆನ್ಸರ್, ಏನ್ ಗೊತ್ತಾ,
ರೀಲ್ಸ್ ಇವಾಗ ಎಷ್ಟೋ ಜನ ಕಂಟೆಂಟ್ ಇಟ್ಕೊಂಡ್ ಮಾಡ್ತಾರೆ ಆದ್ರೆ ನಾನ್ ಏನ್ ಮಾಡ್ತೀನಿ ಹೇಳಿ ನಂಗೆ ಹೇಗ್ ನನ್ಗೆ ನನ್ನ ಹ್ಯಾಕ್ಟ್ ಏನಿರುತ್ತೋ ನಂಗೆ ಹ್ಯಾಕ್ಟಿಂಗ್ ನಿಜ ಹೇಳ್ತೀನಿ ಅಷ್ಟು ಬರಲ್ಲ, ಡ್ಯಾನ್ಸ್ ಅಂತೂ ಬರಲ್ಲ. ಸೊ ಆದ್ರೂ ನಾನು ಡ್ಯಾನ್ಸ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತಂದ್ರೆ ಅದು ನನ್ ಖುಷಿಗೋಸ್ಕರ ಏನೋ ಒಂದು ಜನ ಖುಷಿ ಪಡ್ಲಿ ಅಂತ ನಾನ್ ಮಾಡ್ತೀನಿ. ಅದು ಅವ್ರು ಹೇಗ್ ತರ ತಗೊಳ್ಳಿ. ಈಗ ಆ ತರ ಇಂಟೆನ್ಷನ್ ಇದ್ರೆ ಬೇರೆ ಯಾವ್ಯಾವ ತರನೋ ನಾನ್ ಮಾಡ್ತೀನಿ. ಆ ತರ ಒಂದು ಇಂಟೆನ್ಷನ್ ಇದ್ರೆ ಬ್ಯೂಟಿ ಅನ್ನೋದು ಒಂದು ಟ್ಯಾಲೆಂಟ್. ಅವ್ರು ಹಾಕೋ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ಅವ್ರು ಹಾಕೋ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅವ್ರ ಏನೇ ಇರ್ಬೋದು, ದೇವ್ರ ಅದ್ ಕೊಟ್ಟಿರೋಂತ ಅವ್ರಿಗೆ ಒಂದು ಗಿಫ್ಟ್ ಅಂತ ಹೇಳ್ಬೋದು. ಆ ಗಿಫ್ಟ್ ನಾನು ಯೂಸ್ ಮಾಡ್ಕೋತಾ ಇದೀನಿ, ಅದು ಒಂದು ಟ್ಯಾಲೆಂಟ್. ಮಾಡ್ಲಿಂಗ್ ನಂದು ಏನೇ ಇದ್ರು ಕೂಡ ಅದು ಬೇರೆ, ಅದು ನನ್ ಪರ್ಸನಲ್. ನಾನು ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡೋದು ನಂಗೆ ಮತ್ತೊಂದು ಅದು ನಂಗೆ ಇಷ್ಟ ಇಲ್ಲ. ಬಿಕಾಸ್ ಅಪ್ಪ ಮುನಿಗೋದು ಇಷ್ಟ ಇಲ್ಲ. ಅವ್ರಿಗೆ ವಿರುದ್ಧ ನಾನು ಮಾಡ್ತಿದ್ದೀನಿ ಅಂತಂದ್ರೆ ಅದನ್ನ ನಾನು ಪೋಸ್ಟ್ ಮಾಡಿ ಇನ್ನೊಂದ್ ಮಾಡಿ ನಂಗೆ ಅದು ಇಷ್ಟ ಇಲ್ಲ. ಅದು ನನ್ ಪರ್ಸನಲ್, ಅದು ಸೈಡ್ಗೆ ಇರ್ಲಿ. ಈ ಒಂದು ಇನ್ಸ್ಟಾಗ್ರಾಮ್ ನಾನು ಇನ್ಸ್ಟಾಲ್ ಮಾಡಿರೋದು, ರೀಲ್ಸ್ ಮಾಡ್ತಿರೋದು ನನ್ ಖುಷಿಗೋಸ್ಕರ. ನಾನ್ ಯಾವಾಗ ಫ್ರೀ ಟೈಮ್ ಇರುತ್ತೆ ಅವಾಗ ನನ್ ಏನ್ ಅನ್ಸುತ್ತೋ ಅದು ನಾನು ಮಾಡ್ಕೊಂಡು ಹೋಗ್ತಾ ಇದೀನಿ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಯಾವ ಇಂಟೆನ್ಷನ್ ಇಲ್ಲ. ಈ ತರ ಎಲ್ಲ ಕಾಂಟ್ರವರ್ಸಿ, ಈ ತರ ಜನಗಳನ್ನ ನೋಡ್ತಾ ಇದ್ರೆ, ಈ ಅನ್ಎಜುಕೇಟೆಡ್ ಜನಗಳನ್ನ ನೋಡ್ತಿದ್ರೆ ಹಾಗೆ ಅನ್ಸುತ್ತೆ. ಇದು ಕೆಟ್ಟ ಕೆಟ್ಟ ಕಾಮೆಂಟ್ಸ್ ಮಾಡೋ ಜನಗಳು ಎಲ್ಲರಿಗೂ ಅನ್ಎಜುಕೇಟೆಡ್ ಅಂದ್ಬಿಟ್ರೆ ಹೆಂಗೆ? ಇಲ್ಲ, ಕೆಟ್ಟ ಕಾಮೆಂಟ್ಸ್ ಮಾಡೋರ್ ಮಾತ್ರ. ಯಾಕಂದ್ರೆ ಅವರು ಇವಾಗ ಒಳ್ಳೆಯವರು, ಚೆನ್ನಾಗಿ ಸ್ವಲ್ಪ ಓದಿರೋರ್ಗೆ ನಾಲೆಜ್ ಇರುತ್ತೆ. ಈ ಕಮೆಂಟ್ ನಾನು ಹಾಕ್ಬೋದಾ, ಹುಡುಗಿಗೆ ಯಾರಿಗಾಗ್ಲಿ ನಾಲೆಜ್ ಇರುತ್ತೆ, ಈ ಕಮೆಂಟ್ ನಾನು ಹಾಕ್ಬೇಕಾ ಬೇಡವಾ ಅಂತ ಅಲ್ವಾ? ಸೊ ಅವ್ರಿಗೆ ನಾನು ಏನು ಹೇಳಲ್ಲ. ಈ ಕೆಟ್ಟ ನಿಮಗ್ ನೋಡಿರ್ಬೋದು, ನಾನು ಯಾವ್ದು ಡಿಲೀಟ್ ಮಾಡಿಲ್ಲ. ದರ್ಶನ್ ಅವ್ರದಿಂದ ಹಿಡಿದು ಇಲ್ಲಿವರೆಗೂ ನಾನು ಯಾವ ಕಮೆಂಟ್ಸ್ ಡಿಲೀಟ್ ಮಾಡಿಲ್ಲ. ಏನಿದೆ ಅದಿರ್ಲಿ, ಜನ ನೋಡ್ಕೊಳ್ಳಿ. ಐ ಡೋಂಟ್ ಕೇರ್ ಜನಕ್ ಗೊತ್ತಾಗ್ಲಿ ಒಂದ್ ಹುಡುಗಿ ಈ ತರ ಹಾಕಿದ್ದಾರೆ. ಯಾಕಂದ್ರೆ ನಾಳೆ ದಿವಸ ನನ್ ವ್ಯಕ್ತಿತ್ವ ಗೊತ್ತಾದಾಗ ಅಯ್ಯೋ ಈ ಹುಡುಗಿಗ್ ನಾನು ಈ ತರ ಕಮೆಂಟ್ ಹಾಕಿದ್ದ, ಸೋನು ಶೆಟ್ಟಿಗ್ ನಾನು ಈ ತರ ಕಮೆಂಟ್ ಹಾಕಿದ್ನ, ತಪ್ಪು ಮಾಡ್ದೆ ನಾನು ಅಂತ. ಯಾಕಂದ್ರೆ ಟೈಮ್ ಎಲ್ಲ ಒಂದೇ ತರ ಇರಲ್ಲ. ಈ ಕಮೆಂಟ್ ಹಾಕೋರು ನಂಗೆ ಬಂದ್ ಯಾರು ಅಣ್ಣ ಹಾಕಲ್ಲ. ಅಯ್ಯಪ್ಪ ಅವ್ರು ಹೇಳೋರು ನೀನ್ ಸೀರೆ ಉಟ್ಕೊಂಡೇ ಇರೋ ಅಂತ ಹೇಳೋರು ಬಂದ್ ನನಗೆ ಊಟ ಹಾಕಲ್ಲ. ಇವಾಗ ನನ್ಗೆ ಏನಾದ್ರೆ ಬರೋದ್ ನಮ್ ಫ್ಯಾಮಿಲಿ, ನನಗೇನಾದ್ರೆ ನಾನೇ ನೋಡ್ಕೋಬೇಕು. ಅವ್ರು ಬಂದ್ ಹಾಕ್ತಾರ ಊಟ, ನಂಗೆ ಇಲ್ಲ. ಇನ್ನ ಹಂಗಿದ್ದಾಗ ನಾವ್ ಬೇರೆಯವ್ರ ಬಗ್ಗೆ ಆಗ್ತಾಳೆ ಕಟ್ಸ್ಕೋಬೇಕು. ನಂಗೆ ಏನ್ ಅನ್ಸುತ್ತೋ ನಾ ಅದೇ ಮಾಡ್ಕೊಂಡು ಹೋಗ್ತೀನಿ. ಜನರ ಮಾತು ನಾನು ಕೇಳಲ್ಲ. ಇವಾಗ್ಲೂ ಹೇಳ್ತೀನಿ, ಜನ ಏನೇ ಹೇಳಿ ಅವ್ರು 1000 ಮಾತಾಡ್ಕೊಳ್ಳಿ, ನಾನು ಈ ವಿಡಿಯೋ ಮಾಡಿದೀನಿ ಅಂತ ನೀನ್ 1000 ಮಾತಾಡ್ಕೊಳ್ಳಿ, ಕೆಟ್ಟ ಕಾಮೆಂಟ್ ಹಾಕೊಳ್ಳಿ. ಆದ್ರೆ ನಾನು ಇರೋದ್ನ ಇವಾಗ ಬೇರೆಯವ್ರಿಗೋಸ್ಕರ ನನ್ನ ವ್ಯಕ್ತಿತ್ವ ಚೇಂಜ್ ಮಾಡ್ಕೊಳಕ್ ಆಗಲ್ಲ, ಯಾವತ್ತೂ ಆಗಲ್ಲ. ಈಗ ಜನರು ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಬೇಕಾಗುತ್ತೆ. ಈಗ ನಾವು ಹಾಕೋದು ಡ್ರೆಸ್ ಇಂದ ಮತ್ತೊಂದು ಅಂತ ಹೇಳ್ತಾರೆ ಜನ. ಡ್ರೆಸ್ ಇಂದ ಈ ತರ ಆಯ್ತು, ರೇಪ್ ಆಯ್ತು, ಮತ್ತೊಂದಾಯ್ತು ಅಂತ ಹೇಳ್ತಾರೆ. ಸೊ ಯಾಕೆ ಇವಾಗ ಇದನ್ನ ನಾನು ತಗೋಬೇಕೋ ತಗೋಬಾರ್ದೋ ಗೊತ್ತಿಲ್ಲ. ಈಗ ಅವ್ರ ಹೆಸರೇನು ಸೌಜನ್ಯ, ಅವರು ಚೂಡಿದಾರ್ ಹಾಕೊಂಡಿದ್ರು, ಅವ್ರಿಗೆ ಯಾಕೆ ರೇಪ್ ಆಯ್ತು? ಮೈಂಡ್ ಸೆಟ್ ಅಲ್ಲಿ ಇರುತ್ತೆ. ಅವ್ರು ಹಾಕೋ ಬಟ್ಟೆಯಿಂದಲ್ಲ, ಫಸ್ಟ್ ನಿಮ್ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಂಡ್ರೆ ಎಲ್ಲಾನು ಕರೆಕ್ಟ್ ಆಗಿರುತ್ತೆ. ಎಲ್ಲಾ ಹೆಣ್ಮಕ್ಳು ನನ್ನ ಅಕ್ಕ ತಂಗಿ ಅಂತ ಎಲ್ರು ಅನ್ಕೊಂಡ್ರೆ ಅದು ಯಾವ್ದು ತಪ್ಪಾಗಿ ಕಾಣಿಸಲ್ಲ. ಯಾಕಂತಂದ್ರೆ ಹೆಣ್ಮಕ್ಳು ಅಂದ್ಮೇಲೆ ಒಂದು ಫ್ರೀಡಮ್ ಇರುತ್ತೆ. ಅವ್ರಿಗೆ ಎಷ್ಟೋ ಆಸೆಗಳಿರುತ್ತೆ, ಅವ್ರಿಗೆ ಹೇಗ್ ಬೇಕಾಗಿರೋ ಅವ್ರಿಗೊಂದು ಫ್ರೀಡಮ್ ಇದೆ. ಹಾಗಿದ್ರೆ ಕಾನೂನಿನಲ್ಲಿ ಇದನ್ನ ಡಿಲೀಟ್ ಮಾಡಿಸಿ. ಕಾನೂನಿನಲ್ಲಿ ಯಾವ ಇದೆ? ಮತ್ ಮಾಡ್ರನ್ ಡ್ರೆಸ್ ಹಾಕ್ಬಾರ್ದು ಅಂತ ಕಾನೂನಿನಲ್ಲಿ ಇದ್ಯಾ? ಅಷ್ಟೇ. ಇವಾಗ ನೀವ್ ಈ ತರ ಮಾತಾಡ್ತಿದ್ರ ಅಂದ್ರೆ ಫಸ್ಟ್ ಕಾನೂನಿನಲ್ಲಿ ಆ ರೂಲ್ಸ್ ಇದೆಯಾ? ಯಾಕೆ ಹೆಣ್ಮಕ್ಳು ಈ ತರ ಹಾಕ್ಬಾರ್ದು ಅಂತ ರೂಲ್ಸ್ ಇದೆಯಾ? ಹಾಗಿದ್ರೆ ಮಾಡ್ರನ್ ಆಗಿರೋರು, ಮಾಡ್ಲಿಂಗ್ ಮಾಡೋರು ಯಾರು ಇರೋದೇ ಇಲ್ಲ ಪ್ರಪಂಚದಲ್ಲಿ. ಆಗಿದ್ರೆ ಈಗ ನಾವು ಮಾಡ್ರನ್ ಆಗಿದ್ದೀವಿ, ಆ ತರ ಆಗ್ತೀವಿ, ಆ ತರ ಎಲ್ಲ ಹೇಳ್ತಾರಲ್ಲ. ಈಗ ಹೀರೋಯಿನ್ಸ್ ಎಲ್ಲ ಆಗ್ತಾರಲ್ವಾ, ಹೀರೋಯಿನ್ಸ್ ಗಳೆಲ್ಲ ಆಗ್ತಾರಲ್ವಾ, ಅವ್ರಾದ್ರ ಹಾಕಿದ್ರೆ ಅವ್ರಿಗೂ ಅದೇ ತರ ಹೇಳ್ತಾರ? ಇಲ್ಲ ಅಲ್ವಾ? ಈಗ ನಾರ್ಮಲ್ ಇರೋರು, ಸೋಷಿಯಲ್ ಮೀಡಿಯಾ ಹುಡ್ಗಿರ ಹಾಕೋರು, ಅವ್ರಿಗೆ ಮಾತ್ರ ಯಾಕೆ ಪಾಯಿಂಟ್ ಔಟ್ ಮಾಡ್ತಾರೆ? ಇವಾಗ ಎಷ್ಟೋ ಜನ ಬಿಕ್ನಿ ಹಾಕಿ ಎಲ್ಲ ಮಾಡಿರ್ತಾರೆ, ಅವ್ರಿಗೆ ಯಾಕೆ ಪಾಯಿಂಟ್ ಔಟ್ ಮಾಡಲ್ಲ? ನಾನು ಪೋಸ್ಟ್ ಮಾಡಿಲ್ಲ, ನಾನು ಯಾವ್ದು ಹಾಕಿಲ್ಲ. ಈಗ ಫಸ್ಟ್ ಅವ್ರ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು. ಏನೇ ಇರ್ಲಿ ಅವ್ರ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು. ಈಗ ಎಲ್ಲಾ ಹೆಣ್ಮಕ್ಳು ನಮ್ಮ ಅಕ್ಕ ತಂಗಿ ಅಂತ ಆತರ ಥಿಂಕ್ ಮಾಡಿದ್ರೆ, ನಮ್ಮನೆ ಹೆಣ್ಮಕ್ಳು ಇರ್ತಾರಂತ ಆತರ ಅವರು ನಮ್ಗೆ ಎಂತ ಸಿಚುವೇಶನ್ ಇರೋ ಅವ್ರು ನಮಗೆ ರೋಡಲ್ಲಿ ಹೋಗ್ಬೇಕಾಗ್ಲಿ ಮತ್ತೊಂದಾಗ್ಲಿ ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ರೆ ಅವ್ರನ್ನ ನೋಡಿ ಒಂದ್ 10 ಜನ ಕಲಿತಾರೆ. ಈ ತರ ಹೆಣ್ಮಕ್ಳು ರೆಸ್ಪೆಕ್ಟ್ ಮಾಡ್ಬೇಕು, ಈ ತರ ಹಿಂಗೆ ಅಂತ. ಅವ್ರ ಮೈಂಡ್ ಸೆಟ್ ನ ಹೇಗ್ ಚೇಂಜ್ ಮಾಡಕ್ಕಾಗುತ್ತೆ? ಯಾರ ಕೈಲೂ ಆಗಲ್ಲ. ಇಂಥವ್ರಿಗೆ ಏನ್ ತಗೊಂಡ್ ಹೊಡೆದ್ರು ಪಾಪ ಬರಲ್ಲ ಅನ್ಸುತ್ತೆ. ಇಂಥವ್ರಿಗೆ ಏನ್ ತಗೊಂಡ್ ಹೊಡೆದ್ರು ಪಾಪ ಬರಲ್ಲ. ನಾನ್ ಹೇಳ್ತೀನಿ ಏನಂದ್ರೆ, ಈಗ ಅವ್ರು ಕಮೆಂಟ್ ಹಾಕ್ತಾರೆ. ಏನಕ್ ಹಾಕ್ತಾರೆ ಹೇಳಿ ಅವ್ರ ಕಮೆಂಟ್? ನಾನ್ ಹೇಳ ಏನಕ್ ಹಾಕ್ತಾರೆ ಅಂತ? ಅವರು ಪ್ರವೋಕ್ ಮಾಡೋದು. ಇವಾಗ ಎಷ್ಟೋ ಜನ ಹೆಣ್ಮಕ್ಳು ಈ ತರ ಕಮೆಂಟ್ ಹಾಕ್ತಾರೆ ಅಂದ್ರೆ ಅವರು ಸೋಷಿಯಲ್ ಮೀಡಿಯಾ ಬಿಟ್ಟು ಹೋಗ್ಬೇಕು,
ಅನ್ನೋ ಒಂದು ಇಂಟೆನ್ಷನ್ ಇಂದಾನೆ ಕಮೆಂಟ್ ಹಾಕ್ತಾರೆ. ಯಾವ ತರ ಗೊತ್ತಾ, ಇವ್ರು ಹೋಗ್ಬಿಡ್ಬೇಕು, ಇವ್ರು ಯಾವ ಮಟ್ಟಕ್ಕೆ ಕಮೆಂಟ್ ಹಾಕ್ತಾರೆ ಅಂದ್ರೆ ಇವರು ಸೋಷಿಯಲ್ ಮೀಡಿಯಾ ಡಿಲೀಟ್ ಮಾಡ್ಕೊಂಡು ಹೋಗ್ಬಿಡ್ಬೇಕು ಅನ್ನೋ ರೇಂಜ್ಗೆ ಅವ್ರು ನಮ್ಮ ಪ್ರೊವೋಕ್ ಮಾಡಿ ಅಷ್ಟು ಕೆಟ್ಟ ಕಾಮೆಂಟ್ ನ ಯೂಸ್ ಮಾಡ್ತಾರ ಅಂದ್ರೆ, ಏನಕ್ಕೆ ಯೂಸ್ ಮಾಡ್ತಾರ ಅಂದ್ರೆ ಈ ತರ ಅವರು ಹೋಗ್ಬಿಡ್ಬೇಕು ಸೋಷಿಯಲ್ ಮೀಡಿಯಾದಿಂದ ಅಂದ್ರೆ ನಮ್ನ ಅಂದ್ರೆ ಹೇಟರ್ಸ್ ಇರ್ತಲ್ಲ ದೂರ ಮಾಡೋದು. ಅಂದ್ರೆ ನನ್ಗೆ ಸಾಕಾಗ್ಬಿಟ್ಟಿದೆ ಅಪ್ಪ, ಎಂತ ಕೆಟ್ಟ ಜನಗಳಿದ್ದಾರೆ ನಮ್ ಸಮಾಜದಲ್ಲಿ, ಎಷ್ಟು ಕೊಳುಕು ಮನಸ್ಥಿತಿ ಇರೋರು ಇದ್ದಾರೆ. ಯಪ್ಪ ಇವ್ರ ಸವಾಸ ಸಾಕು ಅಂತ ನಾನು ಕುಗ್ಗಿರೋದಿದೆ ಗೊತ್ತಾ ನಿಮ್ಗೆ, ಎವ್ವಿ ಕುಗ್ಗಿದ್ದೀನಿ ನಾನು ಈ ವಿಷಯದಿಂದ. ತುಂಬಾ ಅನ್ಸ್ತು ಇವ್ರು ನನ್ಗನ್ಸ್ತು ಇವ್ರು ಏನೋ ಒಂದ್ ಕಮೆಂಟ್ ಹಾಕ್ತಾರೆ ಅಂದ್ರೆ ಅವ್ರು ಬಂದ್ ನಮ್ ಜೀವನ ನೋಡಲ್ಲ, ಅವ್ರು ಬಂದ್ ನಮ್ ಖುಷಿನ ನೋಡಲ್ಲ ಆಯ್ತಾ. ನಮ್ ಖುಷಿಗ್ ನಾವ್ ಮಾಡ್ಕೊಂತಿದೀವಿ, ನಮ್ಗೆ ಹೇಗ್ ಬೇಕಾಗಿರೋ ಸ್ವತಂತ್ರ ಇದೆ, ನಾವ್ ಮಾಡ್ತೀವಿ. ನಂಗೆ ಅನ್ಸ್ತು ಕೆಲವೊಂದ್ ಟೈಮಲ್ಲಿ ಕುಗ್ಗಿರೋದಿದೆ, ಕುಗ್ಗಿ ಕೆಲವೊಂದ್ ಟೈಮ್ ಒಂಥರ ಹೆಂಗ್ ಮೈಂಡ್ ಅಂದ್ರೆ ಏನ್ ಕೆಲಸ ಮಾಡಕ್ ಹೋದ್ರು ನಂಗೆ ಇದು ಮಾಡಕ್ ಅನ್ಸ್ತಿರ್ಲಿಲ್ಲ. ಬರೀ ನಾನು ಅವತ್ತೆಲ್ಲ ನಾನು ಶೋಸ್ ಎಲ್ಲ ಬಿಟ್ಟು ನಾನು ರೂಮಲ್ಲೇ ಇದ್ದೀನಿ. ಕೋಸ್ ಯಾವ ಲೆವೆಲ್ಗೆ ಅಂತಂದ್ರೆ ಅದು ನೀವು ನೋಡಿದ್ದೀರ ಏನೋ ನಂಗೆ ಗೊತ್ತಿಲ್ಲ, ಕೆಟ್ಟ ಕಾಮೆಂಟ್ ನಂಗೆ ಅದು ಯಾರಿಗೇ ಆಗ್ಲಿ ನೋಡ್ದಾಗ ಹೆಂಗ್ ಅನ್ಸ್ತುತ್ತೆ ಅಂದ್ರೆ ನಂಗೆ ಸಾಕಾಗ್ಬಿಟ್ಟಿದೆ. ನಾನು ಯಾವ್ದಕ್ಕೂ ನಾನು ಹಳದಿಂತಲ್ಲ, ಏನೇ ಬಂದ್ರು ಧೈರ್ಯವಾಗಿ ಬೋಲ್ಡ್ ಆಗಿ ಎದುರಿಸ್ತೀನಿ ಅಂತ ಹುಡುಗಿ ನಾನು. ಎಂತ ಸಿಚುವೇಶನ್ ಅಲ್ಲೂ ನಾನು ಕುಗ್ಗಿದ್ದಿಲ್ಲ. ಎಂತ ಒಂದ್ ಸಿಚುವೇಶನ್ ಬಂದ್ರು ನಾನು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನನ್ಗಿದೆ. ಸೀರಿಯಸ್ಲಿ ಆ ವರ್ಡ್ಸ್ ಇದೆಯಲ್ಲ, ಆ ಪದಗಳಿದೆಯಲ್ಲ, ಅದನ್ನ ನಾವು ಹೇಳಕ್ ಆಗಲ್ಲ. ಈ ಮೀಡಿಯಾ ಮುಂದೆ ನಾವ್ ಹೇಳಕ್ ಆಗಲ್ಲ, ಕ್ಯಾಮ್ರಾ ಮುಂದೆ ನಾವ್ ಹೇಳಕ್ ಆಗಲ್ಲ. ಅಂತ ವರ್ಡ್ಸ್ ನಾವು ಕೇಳಿದಾಗ ಹೇಗಾಗಿ ಯಾರಿಗೇ ಆಗ್ಲಿ ಹತ್ತಿರೋದುಂಟು. ನನ್ ಎಲ್ಲೂ ಹೋಗಲ್ಲ ಅಂದ್ರೆ ನನ್ಗೆ ಏನಾದ್ರು ಡಿಪ್ರೆಷನ್ ಹೋದಾಗ, ನನ್ ಏನಾದ್ರು ಒಂದ್ ಇದಾದಾಗ ನಂಗೆ ಮಲ್ಕೊಂಡ್ಬಿಡ್ತೀನಿ. ಅಂದ್ರೆ ನಾನು ತುಂಬಾ ನಿದ್ದೆ ಮಾಡ್ತೀನಿ ಆ ಟೈಮಲ್ಲಿ. ಎಷ್ಟು ಕುಗ್ಗಿದೀನಿ ಅಂದ್ರೆ ಅನ್ಸ್ತು ಯಾಕೆ ಇಲ್ಲ, ಇಂಥವ್ರಿಗೆ ನಾನು ಎದುರಿಸ್ಬೇಕು, ಇಂಥವ್ರಿಗೆ ನಾನು ಏನು ಅಂತ ತೋರ್ಸ್ಬೇಕು. ಸೋನು ಶೆಟ್ಟಿ ಅಂದ್ರೆ ನಾನು ಏನು ಅಂತ ತೋರ್ಸ್ಬೇಕು, ಅವ್ರಿಗೆ ಆ ಮೈಂಡ್ ಸೆಟ್ ನಾನು ತರಿಸ್ಬೇಕು. ಇವಾಗ ಸೋನು ಶೆಟ್ಟಿ ಅಂದ್ರೆ ಬರೀ ಈ ತರ ಇರೋದ್ರ, ನಾನು ಸೋನು ಶೆಟ್ಟಿ ಅಂದ್ರೆ ನನ್ನ ವ್ಯಕ್ತಿತ್ವ ಏನು ಅಂತ ನಾನು ತೋರ್ಸ್ಬೇಕು ಅನ್ಸ್ತು ನನಗೆ. ಸೋನು ಶೆಟ್ಟಿ ಅಂದ್ರೆ ನಾನು ತೋರಿಸ್ತೀನಿ ನಾನು ಅಂತೇಳಿ ಮತ್ತೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಬಂದೆ. ಅವಾಗ ನಾನು ಎಲ್ಲಿ ಸ್ಟಾರ್ಟ್ ಮಾಡ್ದೆ, ಇನ್ನೂ ಜಾಸ್ತಿನೇ ಮಾಡ್ದೆ. ಯಾವ ತರ ಅಂದ್ರೆ ನಾನು ಇನ್ನು ಮಾಡರ್ನ್ ಡ್ರೆಸ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ದೆ ಅವರಿಂದಾನೆ. ಯಾಕಂದ್ರೆ ಅದ್ ಹೇಗಾಗ್ತಿದೆ ಅಂದ್ರೆ ಕುಗ್ಗಿಸ್ತಾ ಇದಾರೆ ನನ್ನ, ಈ ಡಿಲೀಟ್ ಮಾಡ್ಕೊಂಡು ಹೋಗ್ಬಿಡ್ಬೇಕು ಇವಳು, ಸೋಷಿಯಲ್ ಮೀಡಿಯಾದ ಇರೋದೇ ಬೇಡ. ಯಾಕಂದ್ರೆ ಅಂತ ಮೈಂಡ್ ಸೆಟ್ ಇರೋರು ಇದಾರೆ, ತುಂಬಾ ಜನ ಇದಾರೆ. ಹೋಗ್ಬಿಡ್ಬೇಕು ಇವಳು, ಏನಾದ್ರು ಮಾಡ್ಬೇಕು. ಇವಾಗ ಜನದ್ರ ಮೈಂಡ್ ಸೆಟ್ ನಮ್ ಹೇಗಿರುತ್ತೆ ಅಂತ ಹೇಳಕ್ ಆಗಲ್ಲ. ಅವ್ರಿಗೆ ಕೆಲವ್ರಿಗೆ ಹೇಟರ್ಸ್ ಇರ್ತಾರೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಇವಳು ಏನು ಮಾಡ್ದೇನೆ ಇಷ್ಟು ಫೇಮಸ್ ಆಗ್ಬಿಟ್ಲು, ಇವ್ರು ಬೆಳಿತಿದಾರೆ, ಚೆನ್ನಾಗ್ ಆಗ್ತಿದಾರೆ ಅಂದ್ರೆ ಅವ್ರಿಗೆ ಟ್ಯಾಲೆಂಟ್ ಇರಲ್ಲ. ಈಗ ನಂದೊಂದ್ ಬ್ಯೂಟಿನೇ ಆಗ್ಲಿ ಬಿಡಿ, ನಂದೊಂದ್ ಟ್ಯಾಲೆಂಟ್, ಅದು ದೇವ್ರು ಕೊಟ್ಟಿರೋ ವರ, ನಾನು ಯೂಸ್ ಮಾಡ್ಕೋತಾ ಇದೀನಿ. ನಿಮ್ ಟ್ಯಾಲೆಂಟ್ ನೀವು ತೋರ್ಸಿ ನೀವು ಮುಂದೆ ಬನ್ನಿ. ಆತರ ತೋರ್ಸಿ ಮುಂದೆ ಬರೋರು ಯಾರು ಇಲ್ಲ. ಬೇರೆಯವ್ರು ಬೆಳಿತಿದಾರೆ ಅಂದ್ರೆ ಅವ್ರಿಗೆ ಏನಾದ್ರು ನಾವು ಕಮೆಂಟ್ ಹಾಕ್ಬೇಕು. ಆ ಮೈಂಡ್ ಸೆಟ್ ಅಲ್ಲಿ ಇರೋ ಜನ ನಾನ್ ಥಿಂಕ್ ಮಾಡ್ದೆ, ಇಲ್ಲ ಅವ್ರಿಗೋಸ್ಕರ ನಾನ್ ಯಾಕೆ ಬಿಡ್ಬೇಕು. ನನ್ಗೆ ತುಂಬಾ ಜನ ಅಪ್ರೋಚ್ ಕೂಡ ಮಾಡಿದ್ರು. ಅಂದ್ರೆ ಯಾವ ತರ ಹೇಳಿದ್ರು ಅಂದ್ರೆ ನನಗೆ, ನೀವು ಕರೆಕ್ಟ್ ಆಗಿದ್ದೀರಾ, ಯಾಕಂದ್ರೆ ನನ್ನ ಹತ್ರದವ್ರು ಗೊತ್ತು, ನೀವು ಕರೆಕ್ಟ್ ಆಗಿದ್ದೀರಾ, ನೀವು ಕರೆಕ್ಟ್ ಆಗಿ ಮೂವ್ ಆಗ್ತಾ ಇದ್ದೀರಾ, ಯಾಕೆ ನೀವು ವಿಡಿಯೋಸ್ ಮಾಡ್ತಾ ಇಲ್ಲ, ಯಾಕೆ ಇದ್ ಮಾಡ್ತೀರಾ. ಇಲ್ಲ, ನೀವು ವಿಡಿಯೋಸ್ ಮಾಡ್ಬೇಕು ಅಂತ ಕೆಲವೊಬ್ರು ನನ್ಗೆ ಹೇಳಿರೋದು ಉಂಟು. ನನ್ನ ಔಟ್ಸೈಡ್ ಓಡಾಡ್ಬೇಕಾದ್ರೆ ನನ್ ಕೆಲವ್ರು ಹೇಳಿರೋ ಉಂಟು. ಅವಾಗ ನಾನು ಯೋಚನೆ ಮಾಡಿದೆ, ನಿಜ ಇಂಥವ್ರು ಇರ್ತಾರೆ. ಆ ಒಂದು ನಾನು ಜನರಿಗೋಸ್ಕರ ಮತ್ತೆ ನಾನು ರೀ ಎಂಟ್ರಿ ಕೊಟ್ಟೆ. ಸೈಸಕ್ಕೆ ಆಗಿರೋದಂದ್ರೆ ನಾನು ಇವಾಗ ಅದು ಮೀಡಿಯಾ ಮುಂದೆ ಹೇಳಕ್ ಆಗಲ್ವಲ್ಲ, ವರ್ಡ್ಸ್ ಯೂಸ್ ಮಾಡಕ್ಕಾಗಲ್ಲ. ಅಮ್ಮನ ಬಗ್ಗೆ ಮಾತಾಡಿದಾರೆ, ತಾಯಿ ಬಗ್ಗೆ ಮಾತಾಡ್ರೆ ಯಾರು ಸುಮ್ನೆ ಇರಲ್ಲ. ಅದಂತೂ ನಂಗೆ ಹೆವಿ ಸಹಿಸಕ್ ಆಗಿಲ್ಲ. ಯಾಕಂದ್ರೆ ಟೀಕೆಗಳು ಮಾಡೋರು ಅವರೆಲ್ಲ ಇರ್ತಾರೆ, ಅವ್ರು ಬಂದು ನಮ್ಗೆ ಏನು ಮಾಡಲ್ಲ. ಬಟ್ ನನ್ ತಾಯಿ ಬಗ್ಗೆ ಮಾತಾಡೋರಲ್ಲ, ಅದು ಸಹಿಸಕ್ ಆಗ್ಲಿಲ್ಲ. ಬಾವಾಗೆ ಗೊತ್ತು, ಬಟ್ ಇನ್ ಯಾರಿಗೂ ಗೊತ್ತಿರ್ಲಿಲ್ಲ. ಸೊ ಆಮೇಲೆ ಅಮ್ಮನ್ಗೆ ಮೂರನೇ ವ್ಯಕ್ತಿಯಿಂದ ಗೊತ್ತಾ, ಹೀಗೆ ಇರ್ತಾರಲ್ಲ ಹೇಟರ್ಸ್, ನಿನ್ ಮಗಳು ಈ ತರ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು. ರಿಗ್ರೆಟ್ ಅನ್ಸ್ತಾ, ನಾನು ಯಾಕಪ್ಪ ಇದೆಲ್ಲ ಮಾಡಿದೆ? ಇಲ್ಲ ನಂಗೆ ಆತರದ್ ಯಾವ್ದು ಆತರ ಅನ್ಸಿಲ್ಲ. ಯಾಕಂದ್ರೆ ನಾನು ಮಾಡ್ತಿರೋದು ಕರೆಕ್ಟ್ ಇದೆ ಅಂತ ನನಗೆ ಅನ್ಸುತ್ತೆ. ನಾನು ಯಾವತ್ತೂ ಮನ್ಸಿನ ಮಾತು ಕೇಳ್ತೀನಿ, ನಂಗೆ ಏನ್ ಅನ್ಸುತ್ತೋ ನಾನು ಅದ್ ಮಾಡ್ಕೊಂಡು ಹೋಗಿದ್ದೀನಿ. ಇವಾಗ್ಲೂ ಅದೇ ಮಾಡ್ತೀನಿ. ನಮ್ ಮನ್ಸಿನ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಅದು ಜನಕ್ ಬಿಟ್ಟಿತ್ತು. ಮೇಡಮ್, ನೀವು ಕಿಚ್ಚ ಗರ್ಲ್ ಅಂತ ಕೇಳ್ಪಟ್ಟೆ. ಅಷ್ಟು ಹುಚ್ಚು ಅಭಿಮಾನ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಯಾಕೆ? ಯಾಕೆ ಅಂತಂದ್ರೆ ಸುದೀಪ್ ಸರ್ ಮಾತಾಡೋ ಸ್ಟೈಲ್ ನಂಗೆ ತುಂಬಾ ಇಷ್ಟ. ಬಿಗ್ ಬಾಸ್ ಅಲ್ಲಿ ಹೋಸ್ಟ್ ಮಾಡ್ತಾರಲ್ಲ, ಆ ಒಂದ್ ಸ್ಟೈಲ್ ನನ್ಗೆ ಇವಾಗ್ಲೂ ತುಂಬಾ ಇಷ್ಟ. ಅದೊಂದು, ಆಮೇಲೆ ಸ್ಟೈಲು, ಸುದೀಪ್ ಸರ್ ಅಂತ ಹೇಳಿದ್ರೇನೆ ಅವ್ರ ಸ್ಟೈಲು, ಅವರ ಡ್ರೆಸ್ಸಿಂಗ್ ಸ್ಟೈಲು, ಅವರು ಮಾತಾಡೋ ಸ್ಟೈಲ್ ಇರ್ಬೋದು. ಅವ್ರಿಗೆ ತುಂಬಾ ಸತಿ ಮಾಡ್ಬೇಕು ಅನ್ಕೊಂಡೆ, ಬಟ್ ಆಗಿಲ್ಲ. ಯಾಕಂದ್ರೆ ಇಂಡಸ್ಟ್ರಿಲಿ ನನ್ಗೆ ಯಾರು ಅಷ್ಟು, ಸ್ವಲ್ಪ ಜನ ಅಷ್ಟೇ ನನಗೆ ಪರಿಚಯ ಇದ್ದಾರೆ, ಬಟ್ ಅವರಿಗೂ ಅಷ್ಟು ಕಾಂಟ್ಯಾಕ್ಟ್ ಇಲ್ಲ ಸುದೀಪ್ ಸರ್.
ಸೀರಿಯಸ್ಲಿ ನಾನು ಫಸ್ಟ್ ನನ್ನ ದೇವ್ರು ಅಂತ ನಾನು ನಂಬಿದ್ದೀನಿ ಅವ್ರನ್ನ. ಅವ್ರಿಗೆ ನಮಸ್ಕಾರ ಮಾಡ್ಬಿಡ್ತೀನಿ ಫಸ್ಟ್, ಅಂದ್ರೆ ಅವ್ರ ಆಶೀರ್ವಾದ ತಗೊಂತೀನಿ ನಾನು. ಅದೇ ನನ್ಗೆ ಇರೋದು. ಏನು ಹೇಳಲ್ಲ ನಾನು, ಅವ್ರ ಬಗ್ಗೆ ಮಾತು ಬರಲ್ಲ ನನಗೆ. ಬಟ್ ನನ್ನ ದೇವ್ರು ಅಷ್ಟೇ, ನನ್ನ ದೇವ್ರು ನಾನು ನೋಡ್ದೆ, ರಿಯಲ್ ಆಗಿ ನೋಡ್ದೆ ಅಂತ ಅನ್ಸುತ್ತೆ. ನಮಸ್ಕಾರ ಮಾಡ್ತೀನಿ ಅವ್ರಿಗೆ ಅಷ್ಟೇ. ನನ್ನ ದೇವ್ರ ಹತ್ರ ಇಲ್ಲ, ದೇವ್ರ ಹತ್ರ ನಾನು ಸುದೀಪ್ ಸರ್ ನಂಗೆ ಮಾತಾಡಕ್ ಆಗ್ತಿಲ್ಲ. ಸುದೀಪ್ ಸರ್ ಅಂದ್ರೆ ನಂಗೆ ತುಂಬಾ ಇಷ್ಟ, ಹೇಳ್ಕೊಳಕ್ ಆಗಲ್ಲ ನಂಗೆ, ಅದು ಅಷ್ಟು ಇಷ್ಟ. ಬಟ್ ಬಿಗ್ ಬಾಸ್ ಹೋಗಿದ್ರೆ ನೀವು ನೋಡೋಣ, ಹೋದ್ರೆ ಸುದೀಪ್ ಸರ್ಗೋಸ್ಕರನೇ ಹೋಗ್ಬೇಕಷ್ಟೇ. ಹೋಗ್ಬೇಕು ಅಂತ ನನ್ಗೆ ಏನಾದ್ರು ಆ ತರದ ಅವಕಾಶ ಸಿಕ್ಕಿದ್ರೆ ಸುದೀಪ್ ಸರ್ಗೋಸ್ಕರನೇ ಹೋಗ್ತೀನಿ. ನನ್ ಕಣ್ಮುಂದೆ ಏನಾದ್ರು ಅವ್ರು ಕಾಣಿಸಿದ್ರು, ಅವ್ರು ಭೇಟಿ ಮಾಡೋ ಅವಕಾಶ ಸಿಕ್ತು ಅಂದ್ರೆ ದೇವಸ್ಥಾನದಲ್ಲಿ ದೇವ್ರನ್ನ ಹೆಂಗ್ ಟ್ರೀಟ್ ಮಾಡ್ತಾರೋ ಆ ತರ ಮಾಡ್ತೀನಿ. ಫಸ್ಟ್ ಅವ್ರು ಕಾಣಿಸ್ರೆ ಅವ್ರ ಆಶೀರ್ವಾದ ತಗೋತೀನಿ ನಾನು ಅಷ್ಟೇ. ತುಂಬಾ ವರ್ಷಗಳಿಂದ, ಆಲ್ಮೋಸ್ಟ್ 9 years ಇಂದ 8-9 years ಇಂದ ನಾನು ಅವರು ಕಿಚ್ಚ ಸರ್ ಅಭಿಮಾನಿ. ನಾನು ಪ್ರತಿಯೊಂದು ಮೂವಿ ನೋಡಿದ್ದೀರಿ? ಪ್ರತಿಯೊಂದು ಮೂವಿ ಅಲ್ಲ, ನನ್ ಮೂವಿ ಎಲ್ಲ ಜಾಸ್ತಿ ನೋಡಲ್ಲ. ಬಟ್ ನಾನು ಅವ್ರಿಗೆ ಯಾಕೆ ಅಭಿಮಾನಿ ಆಗ್ತಿದ್ದೀನಿ ಅಂದ್ರೆ ಅವ್ರ ಸ್ಟೈಲ್ ಇರ್ಬೋದು, ಅವ್ರು ಮಾತಾಡೋದಿರ್ಬೋದು. ಯಾರೇ ಇವಾಗ ಏನೇ ಒಂದು ಬಿಗ್ ಬಾಸ್ ಅಲ್ಲಿ ಯಾರೇ ಏನಾದ್ರು ಇನ್ಸಿಡೆಂಟ್ ಆಯ್ತು, ಇಲ್ಲ ಎಂತ ಒಂದು ಪರಿಸ್ಥಿತಿಲೂ ಅವ್ರು ಹ್ಯಾಂಡಲ್ ಮಾಡ್ತಾರಲ್ಲ, ಅದು ಸ್ಪರ್ಧಿಗಳಿಗೆ ಹೇಳ್ಕೊಡೋದಾಗ್ಲಿ, ಒಂದ್ ಬುದ್ಧಿ ಮಾತ ಹೇಳೋದಾಗ್ಲಿ, ಅದು ನಂಗೆ ತುಂಬಾ ಇಷ್ಟ. ಈಗ ಡ್ರೋನ್ ಪ್ರತಾಪ್ ಅವ್ರು ನೀವು ನೋಡಿರ್ತೀರ, ಅವ್ರಿಗೆ ಆಚೆ ಎಲ್ಲ ಯಾವ ತರ ಕೊಟ್ರಿ ಅಂತೇಳಿ, ಅವ್ರು ಸುಳ್ಳು ಹೇಳಿದ್ರು, ಡ್ರೋನ್ ಬಿಟ್ರು, ಅದು ಇದು ಅಂತ ಅವ್ರು ಕುಗ್ಬಿಟ್ಟಿದ್ರು ಪಾಪ. ಆಚೆ ಎಲ್ಲ ಈ ತರದೆಲ್ಲ ನೋಡಿ ಬಿಗ್ ಬಾಸ್ ಬಂದಾಗ ಸುದೀಪ್ ಸರ್ ಎಷ್ಟು ಅಲ್ಲ ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದವರ ದೇವ್ ಪೂಜಾರಿನ ಸಂತಾನಂತೆ, ಇನ್ನು ಇದ್ಯಾವ ಲೆಕ್ಕ ಅಂತ ಒಂದ್ ಮಾತು ಹೇಳಿದ್ರು. ನಂಗೆ ಇನ್ನೂ ನೆನಪಿದೆ ಅದು ಅಷ್ಟೇ. ಅವಾಗ ಅವರು ಎಷ್ಟು ಅವ್ರು ಹೇಳಿರೋ ಅಂತ ವರ್ಡ್, ಅವ್ರಿಗೆ ಸಪೋರ್ಟ್ ಮಾಡಿರೋದು ಅಂತ, ಅವ್ರು ಕುಗ್ಗಿರೋದನ್ನ ಅವರು ಯಾವ ತರ ಹ್ಯಾಂಡಲ್ ಮಾಡಿದ್ರು. ಈಗ ಅವ್ರ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಅವ್ರ ಲೈಫೇ ಚೇಂಜ್ ಆಯ್ತು. ಅಂದ್ರೆ ಇವಾಗ ನೆಗೆಟಿವ್ ಆಗಿ ಅವ್ರ ಬಗ್ಗೆ ಮಾತಾಡ್ದವ್ರೆಲ್ಲ ಈಗ ಡ್ರೋನ್ ಪ್ರತಾಪ್ ಅಂದ್ರೆ ತುಂಬಾ ಜನ ಇಷ್ಟಪಡೋರಿದ್ದಾರೆ. ನಾನ್ ನೋಡಿದೀನಿ, ತುಂಬಾ ಜನ ಇಷ್ಟಪಡೋರಿದ್ದಾರೆ. ಆ ತರ ತುಂಬಾ ಇಷ್ಟ ಆಗುತ್ತೆ. ನಾನು ಏನು ಹೇಳಲ್ಲ, ಬಟ್ ಮಾತ್ ಬರಲ್ಲ ನನ್ಗೆ. ಬಿಗ್ ಬಾಸ್ ಶೋ ಅಲ್ಲಿ ನಿಮ್ಮನ್ನ 10 ನಿಮಿಷ ಗೆಸ್ಟ್ ಆಗಿ ಕರೆದ್ರೆ ಏನ್ ಎಂಟರ್ಟೈನ್ಮೆಂಟ್ ಮಾಡ್ತೀರಿ? ಅದನ್ನ ಈ ಕ್ಯಾಮ್ರಾ ಮುಂದೆ ಮಾಡ್ಬೇಕಪ್ಪ, ಗೆಸ್ಟ್ ಆಗಿ. ಸೊ ಯು ಆರ್ ಇನ್ ದ ಬಿಗ್ ಬಾಸ್ ರೂಮ್, ಇಮ್ಯಾಜಿನ್. ಸೊ ಒಂದು 10 ನಿಮಿಷ ಕನ್ನಡ ವೀಕ್ಷಕರಿಗೆ ಸೋನು ಶೆಟ್ಟಿ ಅವರು ಬಿಗ್ ಬಾಸ್ ಒಳಗಿದ್ರೆ ಇದು ಮಾಡ್ತಿದ್ರು. ಬಿಗ್ ಬಾಸ್ ನಾನು ಹೋದ್ರೆ ಗೆಸ್ಟ್ ಆಗಿ ಎಷ್ಟು ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂದ್ರೆ, ಅದ್ ನನ್ಗೆ ಇನ್ನೊಂದ್ ಹೆಂಗ್ ಗೊತ್ತಾ, ಜನಕ್ಕೆ ನಾನು ಯಾವ ತರ ರಿಚ್ ಆಗಿದೆ ಅಂದ್ರೆ ನಾನು ಮಾತಾಡೋದ್ ಇಷ್ಟ. ತುಂಬಾ ಯಾವ ತರ ಹೇಳಲ್ಲ, ಮಾಡ್ತೀನಿ ಅಂದ್ರೆ ಇವಾಗ ಹೇಳಕ್ ನಂಗೆ ಆಗಲ್ಲ. ಬಟ್ ಒಳಗಡೆ ಹೋದ್ಮೇಲೆ ಸಿಚುವೇಶನ್ ಕೊಡ್ಬೇಕಲ್ವಾ ನೀವು? ಡ್ಯಾನ್ಸ್ ಮಾಡಿ ಎಂಟರ್ಟೈನ್ ಮಾಡ್ತೀನಿ. ಯಾಕಂತಂದ್ರೆ ನನ್ನ ಡ್ಯಾನ್ಸ್ ನೋಡಿ ತುಂಬಾ ಜನ ಖುಷಿ ಪಟ್ಟಿರೋದಿದೆ. ಹೋದಾಗ ಇವಾಗ ನಮ್ಗೆ ಜೋಡಿ ಮಾಡ್ತಾರೆ ಅಂದ್ರೆ ಅವ್ರ ಟೈಮ್ಗೆ ನಾ ಏನಿದೆಯೋ ಅವ್ರ ಕೆಲಸ ಮುಗಿಸ್ಕೊಳೋವರೆಗೂ ನಾವು ಸ್ಪಂದಿಸ್ತೀವಿ. 4 hours ಅಂದ್ರೆ ಆಗಲ್ಲ. ಸರಿಯಾಗಿ ಉಗಿತೀನಿ ಅವ್ರಿಗೆ, ಸರಿಯಾಗಿ ಉಗಿತೀನಿ, ಹೆವಿ ಜಗಳ ಮಾಡ್ತೀನಿ. ನೀವು ಇಷ್ಟು ಟೈಮ್ ತಗೊಂಡ್ರೆ ಬೇರೆಯವ್ರು ಯಾವ ತರ ಟೈಮ್ ತಗೋಬೇಕು? ಇವಾಗ ನಮಗೂ ಟೈಮ್ ತಗೋಬೇಕು, ನಮ್ಗಿನೂ ಎಲ್ಲದಕ್ಕೂ ಕಾಯ್ಕೊಂಡ್ ಕುತ್ಕೊಳಕಾಗಿಲ್ಲ. ಈಗ ನಾನು ಅರೆ 4 hours ಯಾಕೆ ತಗೊಳಕಾಗುತ್ತೆ? ಆಗಲ್ಲ. ನೀವ್ ಕೂದಲು ಒದ್ದಾದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ಅದು ನಿಮಗ್ ಬಿಟ್ಟಿದ್ದು. ಟೈಮ್ ಅಂತ ಇರುತ್ತೆ, ಟೈಮ್ ತಗೊಳ್ಳಿ. ಸರ್ ನನಗ್ ಡಿಸ್ಟರ್ಬ್ ಆಗ್ಬಾರ್ದು. ಡಿಸ್ಟರ್ಬ್ ಮಾಡ್ಬೇಡಿ, ನೀವು ಬೇಕಾದ್ರೆ ಕುತ್ಕೊಳ್ಳಿ. ಇನ್ನೊಂದ್ 2 hour ಆಯ್ತು, ವಾಪಸ್ ಹೋಗ್ಲಾ? ವಾಪಸ್ ಬಾತ್ರೂಮ್ ಹೋಗ್ಲಾ ಸೋನವ್ರೆ? ಹೋಗಿ ಹೋಗಿ, ಯಾರು ಬೇಡ ಅಂತಾರೆ, ಆದ್ರೆ ನಂಗೂ ಅಂತ ಟೈಮ್ ಬೇಕು. ನಿಮ್ಗೆ ಟೈಮ್ ಬೇಕು. ನೀವು 4 hours ನೀವು ವಾಶ್ರೂಮ್ ಅಲ್ಲೇ ಇದ್ಬಿಟ್ರೆ ಬೇರೆಯವ್ರು ಹೋಗೋದ್ ಬೇಡ್ವಾ? ಬೇರೆಯವ್ರು ಹೋಗ್ಬೇಕಲ್ವಾ? ಬೇರೆಯವ್ರ ಪಾಡು. ಇವಾಗ ನನ್ ಕೂದಲು ನಾನ್ ಹೋಗ್ಬೇಕ್ರಿ, ನಾನ್ ಹೋಗ್ಬೇಕು ವಾಶ್ರೂಮ್ಗೆ, ಬೇಗ ಬರ್ಬೇಕು, ಬೇರೆ ಕೆಲಸ ಮುಗಿಸ್ಕೋಬೇಕು ಅಷ್ಟೇ. 4 hours ಯಾರಿಗೆ ವೇಟ್ ಮಾಡ್ತಾರೆ? ಅದೆಲ್ಲ ಆಗಲ್ಲ. ಜಸ್ಟ್ ಆ ತರ ಮಾತಾಡ್ತಿದೀನಿ. ಬಟ್ ಬಿಗ್ ಬಾಸ್ ಗೆ ಹೋದ್ರೆ ಗೆಸ್ಟ್ ಆಗೇ ಹೋಗ್ತೀನಿ. ಯಾಕಂದ್ರೆ ಕಂಟೆಸ್ಟೆಂಟ್ ನಂಗೆ ಆಗಲ್ಲ ಒಳಗಡೆ ಎಲ್ಲ ಇರಕ್ಕೆ. ಹೋದ್ರೆ ಐ ಕಾಂಟ್. ಯಾಕೆ? ಬಟ್ ನನ್ಗೆ ಪ್ರಪಂಚ ನೋಡಿ ಅಂದ್ರೆ ಓಡಾಡ್ತಾ ಇರ್ಬೇಕು. ನನ್ ಆತರ ಒಳಗಡೆನೆ ಇರ್ಬೇಕಂದ್ರೆ ಮೊಬೈಲ್ ಇನ್ಸ್ಟಾಗ್ರಾಮ್ ಬಿಟ್ಟಿರಕ್ಕಾಗಲ್ಲ. ಸೊ ಆತರ ಇಲ್ಲ,
ಆ ತರದೆಲ್ಲ ಬಿಟ್ಟಿರ್ತೀನಿ, ನೋ ಪ್ರಾಬ್ಲಮ್. ನಂಗೆ ಅದರಿಂದ ಏನು ನಂಗಿಲ್ಲ. ಮೊಬೈಲ್ ಎಲ್ಲ ಬಿಟ್ಟಿರ್ತೀನಿ, ನನ್ ಮೊಬೈಲ್ ಅಲ್ಲಿ ನಂದು ಏನು ವರ್ಕ್ ಇಲ್ಲ, ಜಸ್ಟ್ ರೀಕನ್ಫರ್ಮ್ ಮಾಡ್ಕೊಂತ ಇದ್ದೆ. ಬಿಟ್ಟಿರ್ತೀನಿ. ಆದ್ರೆ ಇಲ್ಲಿ ನಾನು ಈ ತರ ಸಾಫ್ಟ್ ಆಗಿ ಮಾತಾಡ್ತಿರ್ಬೋದು, ಬಟ್ ಅಲ್ಲಿ ಹೋದ್ರೆ ಆ ಸಿಚುವೇಶನ್ ನೋಡ್ಕೊಂಡು ನಾನು ಯಾವ ತರ ಸಿಚುಯೇಷನ್ ನಂದು ಇಲ್ಲೇನ್ ಸಾಫ್ಟ್ ಆಗಿರಿ ಅಂತ ಹೇಳಲಿಲ್ಲ ನಾನು. ನೀವು ಜಗಳ ಮಾಡ್ಬೋದಾಗಿ, ಹೆವಿ ಜಗಳ ಮಾಡ್ತೀನಿ. ಇಲ್ಲ ಮಾಡ್ಬೋದಾಗಿ ಅಂದ್ರೆ ಅವ್ರು ಯಾವ ತರ ರಿಯಾಕ್ಟ್ ಆಗ್ತಾರಲ್ಲ, ರಿಯಾಕ್ಟ್ ಆಗ್ಬೇಕಲ್ವಾ ಅವ್ರು ನನ್ ಜೊತೆ. ಈಗ ಸೋನು ಶೆಟ್ಟಿ ನೀನ್ ಇದ್ ಮಾಡ್ದೆ ಅಂತ ಹೇಳ್ತಾರಲ್ಲ, ಅವಾಗ ಅವ್ರಿಗೆ ಬಿಡಲ್ಲ, ಕೌಂಟರ್ ಕೊಡ್ತಾ ಇರ್ತೀನಿ. ಅದು ಈ ಕೌಂಟರ್ ಕೊಡೋದು ಎಲ್ ಕಲ್ತ್ರಿ? ಏನು ಇಲ್ಲ, ಹಾಗೆ ಆಟೋಮೆಟಿಕ್ ಬರುತ್ತೆ. ಲೈಫಲ್ಲಿ ನೀವು ತುಂಬಾ ಮೋಸ ಹೋಗಿದ್ದೀರಾ? ಯಾವ ವಿಷಯದಲ್ಲಿ? ಇನ್ ಜನರಲ್, ಜನಗಳ ಹತ್ರ, ಜನಗಳ ಹತ್ರ ಅಫ್ಕೋರ್ಸ್ ತುಂಬಾ ಮೋಸ ಹೋಗಿದ್ದೀನಿ. ಯಾವ ತರ ಅಂದ್ರೆ ತುಂಬಾ ಮೋಸ ಹೋಗಿರೋದು ಫ್ರೆಂಡ್ಸ್ ಇಂದ. ಫ್ರೆಂಡ್ಸ್ ಇಂದ ನಾನು ತುಂಬಾ ಹತ್ತಿದ್ದೀನಿ. ತುಂಬಾ ನನ್ ಮುಂದೆ ಚೆನ್ನಾಗಿರ್ತಾರೆ, ನಾನು ಚೆನ್ನಾಗಿದ್ದೀನಿ ಅಂದ್ರೆ ಅವರು ನನ್ನ ನೋಡೋ ರೀತಿನೇ ಬೇರೆ ಇರುತ್ತೆ. ನಾನು ಚೆನ್ನಾಗಿದ್ದೀನಿ ಅನ್ನೋದೇ, ಈಗ ನಾನು ಎಲ್ಲದಕ್ಕೂ ನಾನು ಏನೇ ಕೆಲಸ ಮಾಡ್ಬೇಕಾದ್ರು, ಹುಡುಗ ಇರ್ಬೋದು ಹುಡುಗಿ ಇರ್ಬೋದು, ಎಲ್ಲರದು ಹೇಳ್ತಾ ಇದ್ದೀನಿ, ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು, ನಾನ್ ಚೆನ್ನಾಗಿದ್ದೀನಿ ಅನ್ನೋದೇ ಒಂದು. ಈಗ ಅವ್ರು ಯಾವ ತರ ಅಡ್ವಾನ್ಸ್ ತಗೊಂತಾರೆ, ಚೆನ್ನಾಗಿದ್ದಾಳೆ ಇವಳನ್ನ ಎಲ್ಲೋ. ಇವಾಗ ಬೇರೆಯವರೆಲ್ಲ ಹೇಗೆ ಅಂದ್ರೆ, ಇವಾಗ ನಾನು ಅವ್ರ ಜೊತೆ ಹೋಗ್ತೀನಿ, ನನ್ನ ಫ್ರೆಂಡ್ಸ್ ಸರ್ಕಲ್ ಜೊತೆ ನಾನು ಇರ್ತೀನಿ. ಇದ್ದಾಗ ಬೇರೆ ಯಾರಾದ್ರೂ ಬಂದ್ಬಿಟ್ಟು ಸೋನು ಸೂಪರ್ ಆಗಿದ್ದಾಳಪ್ಪ, ಸೂಪರ್ ಅಂತ ಎಲ್ಲ ಟೈಮಲ್ಲಿ ಅವ್ರ ಹತ್ರ ಹೇಳ್ತಾರೆ, ಸೋನು ಹೀಗೆ ಅಂತ ಹೇಳ್ಬಿಟ್ಟು ನನ್ ಫ್ರೆಂಡ್ಸ್ ಹತ್ರ ಹೇಳ್ತಾರಲ್ಲ, ಸೋನು ಚೆನ್ನಾಗಿದ್ದಾಳೆ, ಸೂಪರ್ ಆಗಿದ್ದಾಳೆ, ಹಾಗೆ ಹೇಗೆ ಅಂತ. ಅವಾಗ ಹೇಳ್ದಾಗ ಅವ್ರಿಗೆ ಏನೋ ಒಂಥರ ಏನಂತಾರೆ, ಜಲಸ್ ಫೀಲ್. ಅದು ಇದು ಓಪನ್ ಆಗಿ ಹೇಳ್ತೀನಿ, ಯಾಕಂದ್ರೆ ಎಲ್ಲಾ ಲೈಫಲ್ಲಿ ಕಷ್ಟಪಟ್ಟಿರೋದು ಇದ್ದೇ ಇರುತ್ತೆ. ಅದು ಬೇಡ, ಯಾಕಂದ್ರೆ ನನ್ ಪ್ರೀಸೋ ಜನಗಳಿಗಾದ್ರೂ ನಾನು ಏನು ಅಂತ ಗೊತ್ತಾಗ್ಬೇಕು. ಸೊ ಅವಾಗ ನನ್ನ ಯಾವ ತರ ನೋಡ್ತಾರೆ ಅಂದ್ರೆ, ಎಲ್ಲೂ ಕರ್ಕೊಂಡು ಹೋಗಲ್ಲ ನನ್ನ, ಅವ್ರ ಜೊತೆ ಎಲ್ಲೂ ಕರ್ಕೊಂಡು ಹೋಗಲ್ಲ, ಕಾರ್ನರ್ ಮಾಡ್ತಾರೆ. ಆಮೇಲೆ ನನ್ ಮುಂದೆ ಚೆನ್ನಾಗಿರ್ತಾರೆ. ಅವ್ರ ಹೆಸರು ನಾನು ತಗೊಳಕ್ ಇಷ್ಟ ಪಡಲ್ಲ, ಅವ್ರಿಗೆ ಗೊತ್ತಿರುತ್ತೆ, ನೋಡ್ತಿರ್ಬೋದು. ಇವತ್ ಸೋನು ಶೆಟ್ಟಿ ಅಂದ್ರೆ ಏನು ಅಂತ ತೋರ್ಸ್ಕೊಟ್ಟಿದ್ದೆ. ಚೆನ್ನಾಗಿರೋದೇ ಪ್ರಾಬ್ಲಮ್ ಅಷ್ಟೇ ಅವ್ರಿಗೆ. ಜಲಸ್, ಹೆವಿ ಜಲಸ್. ಇವಾಗ ಕಾಲ್ ಮಾಡದೇ ಇರೋರೆಲ್ಲ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡಿದಾರೆ. ಸಾಕು ಸಾಕು ನನ್ಗೆ ಸೋನು ಶೆಟ್ಟಿ ಅಂದ್ರೆ ಇವಾಗ ಅವ್ರಿಗೆ ಗೊತ್ತಾಗಿದೆ. ಇವಾಗ ಅನ್ಸಿರ್ಬೋದು ಮೇ ಬಿ ಅವ್ರಿಗೆ ನಾನು ಹಿಂಗ್ ಮಾಡ್ಬಾರ್ದಿತ್ತು ಅಂತ. ತುಂಬಾ ಯಾವ ತರ ಅಂದ್ರೆ ಕೆಲವೊಂದು ಹೇಳಕ್ಕೂ ಆಗಲ್ಲ, ಅಷ್ಟು ಕೆಟ್ಟದಾಗ ಪೋಟ್ರೆ ಮಾಡ್ತಾರೆ ನನ್ನ. ಬೇರೆಯವ್ರ ಹತ್ರ ಹೋಗೋದು, ಅವ್ರ ಹತ್ರ ನನ್ ಬಗ್ಗೆ ಮಾತಾಡೋದು. ಅದ್ರಲ್ಲಿ ಇಬ್ರು ಇದಾರೆ ನನ್ ಲೈಫಲ್ಲಿ ಕ್ಲೋಸ್ ಫ್ರೆಂಡ್ಸ್ ಅಂತ ಇದ್ದಿದ್ರು. ಇವೇ ಜಲಸ್, ಬೇರೆಯವ್ರ ಹತ್ರ ಎಲ್ಲ ಹೋಗೋದು, ಬೇಡದಿರೋ ಮಾತಲ್ಲಿ ಹೇಳೋದು, ಅವಳು ಸೊಬ್ನು ಹಂಗೆ ಹಿಂಗೆ ಆ ತರ ಎಲ್ಲ ಮಾಡ್ತಾಳೆ, ಇವಳು ಈ ತರ ಮಾಡ್ತಾಳೆ. ಬೇಡ, ಆ ವರ್ಡ್ಸ್ ನಾನು ಯೂಸ್ ಮಾಡಲ್ಲ, ಗೊತ್ತಾಗ್ಬೋದು ಅಷ್ಟೇ. ನಾನು ಯಾರನ್ನೂ ನಂಬಲ್ಲ, ಬೇಗ ಯಾರನ್ನೂ ನಂಬಲ್ಲ. ಯಾಕಂದ್ರೆ ನನಗೆ ಗೊತ್ತು ಕಾರಣ ಏನು ಅಂತಂದ್ರೆ, ಯಾರ್ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ನಮ್ಮ ಮನೇಲಿ ಇವಾಗ್ಲೂ ಅದನ್ನೇ ಮಾಡ್ತಾರೆ. ನಮ್ಮ ಮನೇಲಿ ಯಾರ ಜೊತೆನೂ ಸೇರಕ್ ಬಿಡಲ್ಲ. ಸ್ಕೂಲ್ ಲೈಫ್ ಇಂದಾನು ಅಷ್ಟೇ ನನಗೆ. ನಾವು ಶೆಟ್ರು ಆಗಿರೋದ್ರಿಂದ, ನಾವು ಬಲಿಜಿಗಸಲ್ಲಿ ಶೆಟ್ರು ನಾವು. ನಮ್ಮ ಮನೇಲಿ ಕ್ಯಾಸ್ಟ್ ಫೀಲಿಂಗು ಏನು ಯಾವ ತರ ಆದ್ರೂ ಇರ್ಲಿ ನಂಗೇನು, ನಮ್ಮ ಅಮ್ಮನ್ಗೆ ಕ್ಯಾಸ್ಟ್ ಫೀಲಿಂಗ್ ಜಾಸ್ತಿ. ಅವಾಗ ಇವಾಗ ನಾನ್ ಹೇಳ್ಕೊಟ್ಟಿದೀನಿ, ಬೇಡಮ್ಮ ಕ್ಯಾಸ್ಟ್ ಎಲ್ಲ ತರ ಮಾಡ್ಬೇಡ ಅಂತ ಹೇಳ್ಕೊಟ್ಟಿದೀನಿ. ಅದ್ ಯಾವಾಗೋ ಹಾಕಿರೋದು, ಬಟ್ ನಾನ್ ಹೇಳಿರೋದು ಸ್ಕೂಲ್ ಟೈಮ್ದು ನಾನು ಹೇಳಿರೋದು ಅದು. ಬಟ್ ಜನ ಯಾವ ತರ ತಗೊಂತಾರ ನನಗೆ ಗೊತ್ತಿಲ್ಲ, ಹೇಳ್ತಿದ್ದೀನಿ. ಅದು ನಮ್ಮ ಅಮ್ಮನ್ಗೆ ಹೇಳ್ಕೊಟ್ಟಿದೀನಿ, ಹಿಂಗೆಲ್ಲ ಬೇಡಮ್ಮ, ಅದೆಲ್ಲ ಎಲ್ರು ಒಂದೇ ಬಿಡು ಅಂತ ಹೇಳ್ಕೊಟ್ಟಿದೀನಿ. ಅವಾಗ ಒಂದ್ ಸಿಚುವೇಶನ್ ಅಲ್ಲಿ ನಮ್ಮಮ್ಮ ಯಾರ ಜೊತೆನೂ ಸೇರಕ್ ಬಿಡ್ತಿರ್ಲಿಲ್ಲ, ಯಾರ ಹತ್ರ ಏನು ಇಸ್ಕೊಳಕ್ ಬಿಡ್ತಿರ್ಲಿಲ್ಲ. ಸ್ಕೂಲ್ ಮುಗಿದ್ರೆ ಡೈರೆಕ್ಟ್ ಮನೆಗೆ ಹೋಗ್ಬೇಕು, ಆ ತರ ಒಂದು ಸಿಚುವೇಶನ್ ಅಲ್ಲಿ ಇದ್ದಿದ್ ನಾನು. ಅದೇ ಮೈಂಡ್ ಸೆಟ್ ನನ್ಗೆ ಇವಾಗ್ಲೂ ಬಂದಿದೆ. ನಾನು ಯಾರಿಗೂ ನಂಬಕ್ ಭಯ ಪಡ್ತೀನಿ, ಇವ್ರು ನಂಬೇಕಾ ಬೇಡ, ಇವ್ರ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ಭಯ ಪಡ್ತೀನಿ. ಇವಾಗ್ಲೂ ಇದೆ ನನ್ಗೆ, ಇವ್ರು ನಂಬುದ್ರೆ ನಂಗೆ ಭಯ ಪಡ್ತೀನಿ, ನಾನು ಯಾರು ನಂಬಕ್ಕೂ ಭಯ ಪಡ್ತೀನಿ. ನಾನು ಆ ಒಂದು ಇಂಟೆನ್ಷನ್ ಇಂದ ನನ್ನ ಲೈಫಲ್ಲಿ ನಮ್ಮ ಫ್ರೆಂಡ್ಸ್ ಅನ್ನೋರು ತುಂಬಾ ಮೋಸ ಮಾಡಿರೋದಕ್ಕೆ ನಾನು ಇಂಡಿಪೆಂಡೆಂಟ್ ಆಗಿರ್ಬೇಕು, ನಾನೇನಂತ ತೋರ್ಸ್ಕೊಡ್ಬೇಕು ಜನಕ್ಕೆ. ನನಗೆ ಇವಾಗ ಕಾಲ್ ಮಾಡದೇ ಇರೋರು, ನನ್ಗೆ ಹೀಯಾಳ್ಸ್ದವ್ರು, ಅವಮಾನ ಮಾಡಿದವರು, ನಾನು ಹಂಗೆ ಹಿಂಗೆ ಅಂತ ಹೇಳ್ದವ್ರು, ಇವತ್ತು ಅವ್ರು ನಂಗೆ ಕಾಲ್ ಮಾಡೋ ತರ ಆಗಿದೆ. ಎಷ್ಟೋ ಸಲ ಕಾಲ್ ಮಾಡಿದ್ದಾರೆ ಅವರು ನನ್ಗೆ, ನಾನು ಇಗ್ನೋರ್, ಒಂದ್ಸತಿ ನಾನು ಬಿಟ್ಟನಂದ್ರೆ ಬಿಟ್ಟೆ ಅಷ್ಟೇ. ಆ ತರ ಒಂದು ಲೆವೆಲ್ ಅಲ್ಲಿ ಇದಾರೆ ಅಂದ್ರೆ ಅವ್ರಿಗೆ ಏನೋ ಒಂದ್ ಮಾಡ್ಬೇಕು ಅಂತಾನೆ ಕಾಯ್ತಿರ್ತಾರೆ. ಸೊ ಆ ತರ ಇದಾರೆ. ಡಿ ಕೆ ಶಿವಕುಮಾರ್ ಅವ್ರನ್ನ ತಾವು ಲೂಟಿ ದುಡ್ಡಲ್ಲಿ ಬದುಕ್ತಾ ಇದ್ದೀರಿ ಅಂತ
ಎಸ್ 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 ಎಸ್. ಇದನ್ನ ನೀವು ಆಲೋಚನೆ ಮಾಡಿ ಮಾತಾಡಿದ್ದ, flow ಅಲ್ಲಿ ಮಾತಾಡಿದ್ದ? ಇಲ್ಲ ಇಲ್ಲ, ಇದು ನಾನು ಹೇಳ್ತಿರೋ ಅಂತದ್ದಲ್ಲ, ನನ್ನ ಇಂಟೆನ್ಷನ್ ಇಂದ ನಾನು ಅವ್ರಿಗೆ ಹೇಳಲೇಬೇಕಂತ ಹೇಳಿರೋಂಥದ್ದು ಅಲ್ಲ. ಈಗ ನಾನು ಫ್ರೀಡಮ್ ಟಿವಿಲಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ. DK ಶಿವಕುಮಾರ್ ಅವರ ಮನೆ ಮುಂದೆನೆ ನಾವು ಒಂದು ಶೂಟ್ ಮಾಡಿದ್ವಿ. ದಿವ್ಯ ವಸಂತ್ ಅವರು ನಾವು ಒಂದು ಶೂಟ್ ಮಾಡಿದ್ವಿ. ಆ ಒಂದು ವಿಡಿಯೋ ಮುಂದೆ ಮಾಡಿದ್ವಿ. ಎಲ್ಲಾ ಜನಗಳು ಹೇಳ್ತಿರೋ ಅಂತದ್ದೇ ಅದು. ನೀವು ನಂದು ಕಮೆಂಟ್ ಸೆಕ್ಷನ್ ಆನ್ ಮಾಡಿ ನೋಡ್ಬೋದು. DK ಶಿವಕುಮಾರ್ ಅವ್ರಿಗೆ ಹೇಳಿರೋವಂತದ್ದು ಮಾತು ನಾನ್ ಮನ್ಸಿಂದ ಇಂಟೆನ್ಷನ್ ಇಂದ ನಾನು ಹೇಳಿದ್ದ. ನನ್ನ ಪ್ರೊಫೈಲ್ ಅಲ್ಲಿ ಬಂದಂತ ಕಮೆಂಟ್ಸ್ ಗಳು ನೋಡಿದಾಗ ಅಲ್ಲಿ ಜನ ಮಾಡಿರೋಂತ ಕಮೆಂಟ್ಸ್ ನಾನು ಕೊಟ್ಟಿದ್ದೀನಿ ಜನಕ್ಕೆ ಅಷ್ಟೇ. ಯಾವ ಇಂಟೆನ್ಷನ್ ಅಂದ್ರೂ ನಾನು ಮಾಡಿಲ್ಲ. ನನ್ನ ಸ್ವಂತ ಓನ್ ಇಂದ ನಾನು ಹೇಳಿಲ್ಲ ಅದು, ಆಯ್ತಾ. ನಾನು ಹೇಳೋದು ಇಲ್ಲ. ಅವರು ನೆಟ್ಟು ಬೋಲ್ಟ್ ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ರು. ಆಮೇಲೆ ಸಡನ್ ಆಗಿ ಈಗ ಬಿಗ್ ಬಾಸ್ ಶೋ ಅಂದ್ರೆ ನಾವು ಸೀಸನ್ 12 ಇಂದ ಈ ಸೀಸನ್ ವರ್ಗು ನೋಡ್ತಾ ಬಂದಿರೋದು. ನಾವು ಒಂಥರ ಅಭಿಮಾನಿ ಅವರಿಗೆ. ಕನ್ನಡ ಶೋ ಅದು. ಕನ್ನಡ ಶೋ ಅಂದ್ರೆ ಕನ್ನಡದವ್ರು ಬೆಳೆಸ್ಬೇಕು, ಬೇರೆ ಯಾರು ಬಂದು ಬೆಳೆಸಲ್ಲ, ಆಯ್ತಾ. ಈ ಬೇರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಬಾಲಿವುಡ್ ಇರ್ಬೋದು, ಈ ತರ ಟಾಲಿ ಅವ್ರೆಲ್ಲ ಎಷ್ಟು ಇರ್ತಾರೆ, ಅವ್ರ ಶೋನ ಎಷ್ಟು ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತಾರೆ. ಇಲ್ಲಿ ನಮ್ಮ ಜನಕ್ಕೆ ಹೊಂದಾಣಿಕೆ ಇಲ್ಲ, ಅಂದ್ರೆ ಒಗ್ಗಟ್ಟಿಲ್ಲ, ಆಯ್ತಾ. ಕೆಲವೊಬ್ರಿಗೆ ಹೇಳ್ತಾ ಇದ್ದೀನಿ, ಒಗ್ಗಟ್ಟಿಲ್ಲ. ಈ ಕನ್ನಡ ಪರ ಹೋರಾಟ ಮಾಡ್ತಾರಲ್ಲ ರೋಲ್ ಕಾಲ್ಸ್, ಕೆಲವೊಬ್ರು, ಎಲ್ರಿಗೂ ಅನ್ವಯಿಸಲ್ಲ ಅದು. ಅವ್ರು ಹೋರಾಟ ಮಾಡ್ಬೇಕಾ? ಈಗ ನಾರಾಯಣ ಗೌಡ್ರು ಅವ್ರು ಯಾವ ತರ ಮಾಡ್ತಾ ಇದ್ರು, ಅವ್ರೊಂದು ಕಾನ್ಸೆಪ್ಟ್ ಯಾವ ತರ ಮಾಡ್ತಾ ಇದ್ರು. ವಾಟಾಳ್ ನಾಗರಾಜ್ ಸರ್ ಅವ್ರು ಯಾವ ತರ ಮಾಡ್ತಿದ್ರು. ಅದು ಹೋರಾಟ ಅಂದ್ರೆ. ಇಲ್ಲಿ ನಡೀತಿರೋ ಬಿಗ್ ಬಾಸ್ ನ ನಿಲ್ಸ್ಬಿಟ್ಟು ಶೋನ, ನಮ್ ಕನ್ನಡ ಶೋನ ನಿಲ್ಸ್ಬಿಟ್ಟು ಇವ್ರು ಬಂದು ಈ ತರ ಹೋರಾಟ ಮಾಡಿದ್ರೆ ಅದು ಯಾವ ತರ ಹೋರಾಟ ಅಲ್ವಾ? ಅದು ನಂಗೆ ಇಷ್ಟ ಆಗಿಲ್ಲ. ಅದು ನನ್ ಬಿಗ್ ಬಾಸ್ ಶೋ ನಿಂತೋಗಿತ್ತೆ. ನಾವ್ ಅಷ್ಟು ಅಭಿಮಾನ ಇಟ್ಕೊಂಡಿದೀವಿ ಆ ಶೋ ಬಗ್ಗೆ ಅಂತಂದ್ರೆ ಅವ್ರ ಹತ್ರ ಮಾಡಿದ್ರೆ ನಾನು ಅದು ತಗೊಳಕ್ ಆಗಿಲ್ಲ. ಆ ಇಂಟೆನ್ಷನ್ ಇಂದ ನಾನು ಮಾಡಿರೋಂತ ವಿಡಿಯೋ ಯಾವ್ದು ಯಾರಿಗೋ ನೋವ್ ಮಾಡ್ಬೇಕು, ಅವಮಾನ ಮಾಡ್ಬೇಕಂತ ಮಾಡಿರೋ ಅದಂತೂ ಅಲ್ಲ. ಅದು ನೋವ್ ಏನಂತ ನನಗೆ ಗೊತ್ತಿದೆ, ಅದಕ್ಕೆ ನಾನು ಯಾರಿಗೂ ನೋವು ಮಾಡಕ್ ಹೋಗಲ್ಲ. ನನ್ನ ಇಂಟೆನ್ಷನ್ ಇಷ್ಟೇ. ಅದು ಅವ್ರು ಹೇಳಲೇಬೇಕು ಅಂತ ಮಾಡಿದ್ದಲ್ಲ ಅದು. ಈ ತರ ನಾನು ಕಮೆಂಟ್ ಸೆಕ್ಷನ್ ಬಂದಿರೋಂತ ವಿಡಿಯೋಸ್ ಕಮೆಂಟ್ಸ್ ನೋಡ್ದೆ, ಆ ಬೇಸಿಕ್ ಮೇಲೆ ಹೇಳಿದಂತದ್ದು. ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ನಿಮ್ಗೆ ಚಿರಪರಿಚಿತ ಇರ್ತಾರೆ, ನೀವು ನೋಡ್ತಾ ಇರ್ತೀವಿ, ಫಾಲೋ ಮಾಡ್ತಿರ್ತೀರಿ. ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗಳಿಗೆ ನಾನು ಕೆಲವು ಕ್ಯಾಂಡಿಡೇಟ್ಗಳನ್ನ ಅವ್ರ ಹೆಸರನ್ನ ಹೇಳ್ತೀನಿ, ನಿಮ್ಮ ರಿಯಾಕ್ಷನ್. ಅವ್ರು ಯಾವ ರೀತಿ ಆಡ್ತಿದ್ದಾರೆ, ಅವರು ಓಕೆನಾ, ಇರೋದಕ್ಕೆ ಅರ್ಹರ, ಅಥವಾ ಮ್ಯಾನಿಪುಲೇಟ್ ಮಾಡ್ತಾವ್ರ, ಅಥವಾ ಅದು ನೈಜತೆನಾ, ಇದ್ರ ಬಗ್ಗೆ ನೀವು ಒಂದ್ ಲೈನ್ ಸೆಂಟೆನ್ಸ್ ಹೇಳ್ಬೋದು? ಎಸ್. ಸೊ ಮೊದಲಾಗಿ ಮಲ್ಲಮ್ಮ ಅವರು, ರೈತ ಮಲ್ಲಮ್ಮ ಅವ್ರು ಹೇಳ್ಬೇಕಂದ್ರೆ ಅವ್ರ ಮುಗ್ಧ ಮನ್ಸಿನ ಆಡ್ತಾ ಇದಾರೆ. ಶೋನ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ತಾ ಇದಾರೆ. ಬಟ್ ಬಿಗ್ ಬಾಸ್ ಅರ್ಥ ಮಾಡಿಸ್ತಿದ್ದಾರೆ, ಚೆನ್ನಾಗ್ ಆಡ್ತಿದ್ದಾರೆ. ಅವರ ಒಳ್ಳೆತನ, ಅವರ ಮುಗ್ಧತೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಪರ್ಸನಲಿ. ಸತೀಶ್ ಅವ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, ಆದ್ರೂ ಹೇಳ್ತೀನಿ. ಬಟ್ ಅವ್ರದ್ದು ಏನೇ ಇರ್ಲಿ, ಆಚೆ ಅವರು ಒಂಥರ ಬೇರೆ ತರ ಇದಾರೆ. ಅಂದ್ರೆ ಏನೋ ಅಷ್ಟು ಕೊಟ್ಟಿದ್ದು ಇಷ್ಟು ಕೊಟ್ಟಿದ್ದು ಅಂತ. ಬಟ್ ನಾನು ಅದಕ್ಕೆ ಇವಾಗ ಅದು ಒಂದು ಟ್ಯಾಲೆಂಟ್. ಈಗ ಆದಿ ಬಿದಿಲ್ ಹೋಗೋರೆಲ್ಲ ಬಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಕ್ಕಾಗುತ್ತಾ? ಆಗಲ್ಲ. ಅದು ಒಂದು ಟ್ಯಾಲೆಂಟ್. ಅವ್ರದ್ದು ಏನೋ ಒಂದು ಟ್ಯಾಲೆಂಟ್ ತೋರಿಸಿದಾರೆ, ಹೋಗಿದ್ದಾರೆ, ಕರೆಕ್ಟ್ ಆಗಿ ಆಡ್ತಾ ಇದ್ದಾರೆ. ಅವ್ರ ಮೇಲೆ ಯಾವ್ದು ಇಲ್ಲ, ಚೆನ್ನಾಗ್ ಆಡ್ತಾ ಇದ್ದಾರೆ. ಹಾಗೆ ಆಡ್ಲಿ ಅಂತ ಹೇಳ್ತೀನಿ. ಗಿಲ್ಲಿ ನಟ ಬಗ್ಗೆ ಹೇಳ್ಬೇಕಂದ್ರೆ ಸೂಪರ್ ಆಗಿ ಆಡ್ತಾ ಇದಾರೆ ಅವರು. ಗಿಲ್ಲಿ ನಟ ಅಂತೂ ಸಕ್ಕತ್ತಾಗಿ ಆಡ್ತಾರೆ, ನನ್ನ ಫೇವ್ರೇಟ್ ಅಂತಾನು ಹೇಳ್ಬೋದು. ಅದ್ ಯಾವ್ದೋ ಒಂದು ಸೀರಿಯಸ್ ವಿಷಯ ಮಾತಾಡ್ತಿರ್ಬೇಕಾದ್ರೆ ಗಿಲ್ಲಿ ನಟ ಅವರು ನಗ್ತಾ ಇದ್ರು. ಆ ಒಂದು ಕಾಮಿಡಿ ಚೆನ್ನಾಗ್ ಬಂದಿದೆ, ಅದು ನಂಗೆ ಅದು ಇಷ್ಟ ಆಯ್ತು. ಬಟ್ ಅವ್ರು ಆನೆಸ್ಟ್ ಆಗಿ ಮಾತಾಡ್ತಾರೆ, ಕಾಮಿಡಿ ಚೆನ್ನಾಗ್ ಮಾಡ್ತಾರೆ. ಎಲ್ಲಾದ್ರಲ್ಲೂ ಇದಾರೆ. ಒಂದು ಸ್ನೇಹ ಆಗಿರ್ಬೋದು, ಅವ್ರ ಕಾವ್ಯ ಅವ್ರ ಜೊತೆ ಒಂದ್ ಸ್ನೇಹ ಇರ್ಬೋದು, ಅವರ ಬಾಂಧವ್ಯ ಚೆನ್ನಾಗಿದೆ. ಆಮೇಲೆ ಅವ್ರು ಮಾತಾಡೋ ಕಾಮಿಡಿ ಇರ್ಬೋದು, ಎಲ್ಲಾ ತರದಲ್ಲಿ ಚೆನ್ನಾಗಿ ಮಾತಾಡ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಿದ್ದಾರೆ. ಅದು ನಂಗೆ ತುಂಬಾ ಇಷ್ಟ. ರಕ್ಷಿತಾ ಅವ್ರು ಎಲ್ರಿಗಿಂತ ಚಿಕ್ಕ ಹುಡುಗಿ, ಅದೇ ಇಲ್ಲ ಇದೇ ಇಲ್ಲ. ಬಟ್ ಅವ್ರು ಮಾತಾಡೋದ್ ಪ್ರಯತ್ನ ಪಡ್ತಿದಾರಲ್ಲ ಕನ್ನಡ ಕಲಿಯೋದಿಕ್ಕೆ, ಅದಕ್ಕೆ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಚೆನ್ನಾಗಿದೆ ಅವ್ರು ಕಾಮಿಡಿ ಮಾಡೋದಾಗ್ಲಿ, ಚೆನ್ನಾಗ್ ಆಡ್ತಿದಾರೆ ಅವ್ರು. ಒಂಥರ ಆ ಮನೇಲಿ ಚಿಕ್ಕವ್ರು ಅಂತಂದ್ರೆ ಅವ್ರೇ ಅಲ್ವಾ, ಒಂಥರ ಕಳೆ ಚೆನ್ನಾಗಿದೆ. ಒಂಥರ ಕ್ಯೂಟ್ ಕ್ಯೂಟ್ ಆಗಿ ಆಡ್ತಾರೆ. ಡ್ಯಾನ್ಸ್ ಅವ್ರು ಮಾಡಿರೋ ಡ್ಯಾನ್ಸ್ ತುಂಬಾ ವೈರಲ್ ಆಗ್ತಾ ಇದೆ. ತುಂಬಾ ಇಷ್ಟ ಆಗುತ್ತೆ ರಕ್ಷಿತಾ. ಅವ್ರ ಬಗ್ಗೆ ಏನು ನೆಗೆಟಿವ್ ಇಲ್ಲ, ಚೆನ್ನಾಗ್ ಮಾಡ್ತಾರೆ. ಓಕೆ. ನೀವು ರಾಜಕಾರಣಕ್ಕೆ ಬರ್ಬೇಕು ಅಂತ ಅನ್ಕೊಂಡಿದ್ದೀರಾ? ರಾಜಕೀಯ ಇಲ್ಲ, ಬರ್ಬೇಕು ಅಂತ ಏನು ಇಂಟೆನ್ಷನ್ ಇಲ್ಲ. ಒಂದು ಆಲ್ರೆಡಿ ಹೇಳಿದ್ದೆ ಬರ್ಬೇಕು ಅಂತ. ಬಟ್ ಇವಾಗ ಸಿಚುವೇಶನ್ ನೋಡಿದ್ರೆ ನಂಗೆ ಯಾಕೋ ಬರ್ಬೇಕಂತ ಅನ್ಸ್ತಿಲ್ಲ. ಬಂದ್ರೆ ರಾಜಕೀಯ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನನ್ಗೆ. ಬಂದ್ರೆ ಹೆಣ್ಮಕ್ಳು ಮಿಡ್ ನೈಟ್ ಅಲ್ಲಿ ಮಿಡಿ ಹಾಕೊಂಡು ಓಡಾಡಕ್ಕೆ ಪರ್ಮಿಷನ್ ಕೊಡಿಸ್ತೀರಾ?
ಎಸ್, ಬಟ್ ಈಗ ಇದೆಯಲ್ಲ, ಈಗೂ ಇದೆ, ಬಟ್ ಸೆಕ್ಯೂರಿಟಿ ಕೊಡ್ತೀವಿ ಅವರಿಗೆ. ಇನ್ನು ಈಗ ಜಾಸ್ತಿ ಪೊಲೀಸ್ನವರು. ಇನ್ನು ಜಾಸ್ತಿ ಆ ಏನ್ ಹೇಳ್ತಾರೆ, ಜಾಸ್ತಿ ಸೆಕ್ಯೂರಿಟಿ ಕೊಡ್ತೀವಿ ಅವರಿಗೆ. ಎಷ್ಟೇ ಮಿಡ್ ನೈಟ್ ಬಂದ್ರು ಅವ್ರಿಗೆ ಒಂದು ಹೆಣ್ಮಕ್ಳು ಅಂತಂದ್ರೆ ಮೊದ್ಲ ಆದ್ಯತೆ ಇರ್ಬೇಕು. ನೀವು ಎಷ್ಟೇ ಮಿಡ್ ನೈಟ್ ಅಲ್ಲಿ ಹೋದ್ರು ಕೂಡ ನಾವು ಸೇಫ್ಟಿ ಕೊಡ್ತೀವಿ ಅವರಿಗೆ. ಪ್ರತಿ 7 ಮಿನಿಟ್ಸ್ಗೆ ಒಂದು ರೇಪ್ ಆಗ್ತಾ ಇದೆ. 18 ವರ್ಷದ ಒಳಗಿರುವಂತಹ ಸಣ್ಣ ಹೆಣ್ಮಕ್ಳು 87,000 ಜನ ಗರ್ಭಿಣಿಯರಾಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾವೇನೇ ಸೇಫ್ಟಿ ಸೆಕ್ಯೂರಿಟಿ ಕೊಟ್ರು ಈ ರೀತಿ ಆಗ್ತಾ ಇದೆ. ನಾನು ಹೇಳ್ತಿರೋ ಲೆಸ್ ದೆನ್ 18 ಇಯರ್ಸ್ ಅಂದ್ರೆ ಅದು ಬಾಲ ಗರ್ಭಿಣಿಯರು. ಅಂತಹ ಬಾಲ ಗರ್ಭಿಣಿಯರು 87,000 ಜನ ಗರ್ಭಿಣಿಯರಾಗ್ತಾರೆ ಅಂತಂದ್ರೆ ಇಟ್ ಇಸ್ ನಾಟ್ ಎ ಸ್ಮಾಲ್. ಸೊ ಈ ಎಲ್ಲಾ ವಿಚಾರಗಳನ್ನ ನೀವು ಕನ್ಸಿಡರ್ ಮಾಡಿ ನಿಜವಾಗ್ಲೂ ಫ್ರೀಡಮ್ ಅನ್ನ ಈ ಸಮಾಜಕ್ಕೆ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕಾ? ಇನ್ನು ಒಂದ್ ಮಾತು ಹೇಳ್ಬೇಕಂದ್ರೆ, ಮೊದ್ಲು ಅವ್ರ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು. ಎರಡನೇದು, ಈಗ ಈ ತರ ರೇಪುಗಳಾಗ್ತಿದಾವೆ, ಈ ತರ ಇದೆಲ್ಲ ಆಗ್ತಾ ಇದಾವೆ ಅಂತಂದ್ರೆ ಅವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕು? ಈಗ ಬೇರೆ ದೇಶದಲ್ಲಿ ಏನೋ ಅವ್ರ ಆತರ ಮಾಡಿದವ್ರಿಗೆ ಶೂಟ್ ಮಾಡ್ತಾರೆ ಅನ್ನೋದಿದೆ. ಆತರ ಮಾಡ್ಬೇಕು. ಆ ತರದೊಂದು ಜಾರಿ ತರ್ತೀನಿ ನಾನೇನಾದ್ರೂ ರಾಜಕೀಯಕ್ಕೆ ಬಂದ್ರೆ ಆ ತರದೊಂದು ತರ್ತೀನಿ. ಅವ್ರಿಗೆ ಯಾರೇ ಅತ್ಯಾಚಾರ ಮಾಡ್ತಾರಲ್ಲ ಅವರಿಗೆ ಏನ್ ಮಾಡ್ಬೇಕಂದ್ರೆ ಶೂಟ್ ಮಾಡಿ ಅಲ್ಲೇ ಸಾಯಿಸ್ಬೇಕು ಅಷ್ಟೇ. ಇವಾಗ ಅವ್ರಿಗೆ ನಾವ್ ಆತರ ಮಾಡಿದ್ರೆ ನೆಕ್ಸ್ಟ್ ಯಾರು ಮಾಡದೇ ಇರೋ ತರ ಅವರಿಗೆ ಬುದ್ಧಿ ಬರುತ್ತೆ. ಟ್ರೆಡಿಷನಲ್ ಆಗಿರೋರಿಗೆ ಕೆಟ್ಟ ಕಾಮೆಂಟ್ ಬರಲ್ಲ ಅಂತಲ್ಲ, ಬರುತ್ತೆ, 100% ಬರುತ್ತೆ. ನಾನು ಒಂದು ಶೋ ನೋಡ್ದೆ, ಅವ್ರು ಯಾರೋ ರೀಲ್ ಸ್ಟಾರ್ ಅವ್ರದ್ದು ಇಂಟರ್ವ್ಯೂ ತಗೊಂಡಿದ್ರು. ಅಲ್ಲಿ ಅವರು ಟ್ರೆಡಿಷನಲ್ ಆಗಿರ್ತಾರೆ, ಅವ್ರ ವೈಫ್ ಅಂಡ್ ಹಸ್ಬೆಂಡ್, ಅವ್ರ ಹೆಸರು ನನ್ಗೆ ಗೊತ್ತಿಲ್ಲ. ಅವ್ರದ್ದು ಒಂದು ನ್ಯೂಸದಲ್ಲಿ ಅವರು ಇಂಟರ್ವ್ಯೂ ತಗೊಂಡಿರ್ತಾರೆ. ಅದ್ರಲ್ಲಿ ಹೇಳ್ತಾರೆ ಒಬ್ರು, ಸೀರೆ ಉಟ್ಕೊಂಡು ಲಕ್ಷಣವಾಗಿ ನಾವು ವಿಡಿಯೋ ಮಾಡಿದ್ರು ಕೂಡ ಬ್ಯಾಡ್ ಕಮೆಂಟ್ ಆಗ್ತಾರೆ ಅಂತ. ಆ ಹೆಣ್ಮಗು ಹತ್ತಿರದಿದೆ, ನಾನ್ ನೋಡಿದೀನಿ. ಈಗ ಸೀರೆ ಉಟ್ಕೊಂಡ್ ಬರೋಗೆ ಬ್ಯಾಡ್ ಕಮೆಂಟ್ಸ್ ಬರಲ್ಲ ಅಂತಲ್ಲ, ಬರುತ್ತೆ. 100% ಅಲ್ಲ, 200% ನಾನ್ ಬರ್ದ್ಕೊಡ್ತೀನಿ, ಬರುತ್ತೆ. ನೀವು ನೋಡಿರ್ಬೋದು, ಸೀರೆ ಉಟ್ಕೊಂಡ್ ಮಾಡಿದ್ರು ಬ್ಯಾಡ್ ಕಮೆಂಟ್ ಹಾಕ್ತಾರೆ. ಮಾಡ್ರನ್ ಆಗಿದ್ರು ಬ್ಯಾಡ್ ಕಮೆಂಟ್ ಹಾಕೇ ಹಾಕ್ತಾರೆ. ಹೇಗಿದ್ರು ಹಾಕೇ ಹಾಕ್ತಾರೆ ಅಂದ್ಮೇಲೆ ಏನ್ ತಲೆ ಕೆಡ್ಸ್ಕೋಬೇಕು? ಎಸ್, ನಾವು ಸೀರೆ ಉಟ್ಕೊಂಡ್ರು ಕಮೆಂಟ್ಸ್ ಹಾಕ್ತಾರೆ, ಮಾಡ್ರನ್ ಡ್ರೆಸ್ ಹಾಕೋರು ಕಮೆಂಟ್ ಮಾಡ್ತಾರೆ, ಲೋಕೋ ವಿಭಿನ್ನ ರುಚಿ ಅಂತ. ಸೊ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಮುಂದೆ ಸಮಾಜ ಇದರಿಂದ ನಾವೇನ್ ಕಲ್ತ್ಕೊಂಡು ಹೋಗ್ತೀವಿ, ನಾವ್ ಇದೇ ರೀತಿ ಹೋಗ್ತಾ ಇದ್ರೆ ಪ್ರಕೃತಿ ಕಾಪಾಡುತ್ತಾ ಅಥವಾ ನಮ್ಮನ್ನ ನಾವು ಕಾಪಾಡ್ಕೊಬೇಕಾ ಅನ್ನೋದೊಂದು ಯಕ್ಷ ಪ್ರಶ್ನೆ. ಮೇಡಮ್, ಇಷ್ಟೊತ್ತು ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ ಹಾಗೂ ಎಕ್ಸ್ಕ್ಲೂಸಿವ್ ಆಗಿ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಕರಿಯರ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ವೀಕ್ಷಕರೇ, ಇದಿಷ್ಟು ಸೋನಿ ಶೆಟ್ಟಿ ಅವರ ಮನದಾಳದ ಮಾತು. ನಾವು ಎಲ್ಲ ಆಂಗಲ್ ಇಂದನೂ ಪ್ರಶ್ನೆ ಕೇಳುವಂತಹ ಪ್ರಯತ್ನ ಪಟ್ಟಿದ್ದೀವಿ. ಒಂದು ಹೆಣ್ಣು ಮಗುವಿನ ಆಲೋಚನೆ ಯಾವ ರೀತಿ ಇರುತ್ತೆ ಹಾಗೂ ಒಬ್ಬ ಗಂಡುವಿನ ಆಲೋಚನೆ ಹೇಗಿರುತ್ತೆ. ಅ ಮ್ಯಾನ್ ಫ್ರಮ್ ಅ ಮಾರ್ಸ್ ಅಂಡ್ ವುಮನ್ ಫ್ರಮ್ ಅ ವೀನಸ್ ಅಂತ ಹೇಳ್ತಾರೆ. ಸೊ ಈ ಎರಡು ವಿಭಿನ್ನವಾಗಿರುವುದರಿಂದ ನಾವೆಲ್ಲೋ ಒಂದು ಕಡೆ ನಾವು ಏನೇ ಮಾಡಿದ್ರು ಅದು ಕೆಟ್ಟದ್ದು, ಅದನ್ನು ನೋಡುವಂತಹ ದೃಷ್ಟಿ ಬೇರೆದು ಅಂತ ಹೆಣ್ಣು ಹೇಳೋದಾದ್ರೆ, ಈ ರೀತಿ ಮಾಡೋದ್ರಿಂದ ನಾವು ಪ್ರಚೋದನೆಗೊಳಗಾಗ್ತೀವಿ. ಸೊ ಹಾಗಾಗಿ ಈ ರೀತಿ ಮಾಡೋದನ್ನ ಕಮ್ಮಿ ಮಾಡಿ ಅಂತ ಹೇಳೋ ಒಂದು ವರ್ಗ ಆದ್ರೆ, ಈ ಎಲ್ಲ ಮಧ್ಯದಲ್ಲಿ ನಮಗೆ ಕಾಣಿಸೋದು ಅಥವಾ ನಾವು ನೋಡಕ್ಕೆ ಪ್ರಯತ್ನ ಪಡ್ತಿರೋದು ಎಲ್ಲಿದೆ ಸಾಮಾಜಿಕ ಜವಾಬ್ದಾರಿ, ಯಾವ ಕಡೆ ನಾವು ನಡೀತಾ ಇದ್ದೀವಿ, ಮುಂದೆ ಇದಕ್ಕೆ ಸೊಲ್ಯೂಷನ್ ಏನು, ಇದನ್ನ ಹುಡುಕುವಂತಹ ಪ್ರಯತ್ನ ನಾನಂತೂ ಇದ್ದೀನಿ. ಸೊ ತಾವು ನೋಡಿ ಸಮಾಜವನ್ನ ಸರಿ ಮಾಡೋದಕ್ಕೆ 5% ನಿಮ್ಮ ಜೀವನದ ಕಾಂಟ್ರಿಬ್ಯೂಷನ್ ಅನ್ನ ಕೊಡಿ. ಎಲ್ಲಿ ತಪ್ಪಾಗುತ್ತೆ, ಯಾವ ರೀತಿ ಪ್ರಶ್ನೆ ಮಾಡಬೇಕು, ಅಸಭ್ಯ ಅವಚ್ಯ ಭಾಷೆಯಿಂದ ಸೊಲ್ಯೂಷನ್ ಎಲ್ಲೂ ಸಿಗೋದಿಲ್ಲ. ಎಲ್ಲರಿಗೂ ಒಂದು ಪ್ರತಿಷ್ಠೆ ಅಂತ ಇದೆ ಹಾಗೂ ಅವರಿಗೂ ಒಂದು ಮಾನವೀಯ ಧರ್ಮ ಇದೆ. ಪ್ರತಿಯೊಬ್ಬರಿಗೂ ಹ್ಯೂಮನ್ ರೈಟ್ಸ್ ಕಮಿಷನ್ ಅನ್ನೋದಿದೆ ಹಾಗೂ ಮೂಲಭೂತ ಹಕ್ಕುಗಳಿದೆ. ಅಂಥದ್ದನ್ನ ಪ್ರತಿಯೊಂದು ಹೆಣ್ಮಕ್ಳಿಗೂ ನಾವು ಕೊಡೋಣ, ಗೌರವದಿಂದ ನೋಡೋಣ ಅಂತ ಹೇಳಿ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವ್ಯಕ್ತಿಯೊಂದಿಗೆ ನಿಮ್ಮ ಜೊತೆ ಮತ್ತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ವಿಜಯವಾಹಿನಿಯನ್ನ ವೀಕ್ಷಿಸ್ತಾ ಇರಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮೋರ್ ಕಂಟೆಂಟ್ ಅನ್ನ ನೋಡಿ. ಧನ್ಯವಾದ. ಜೈ ಹಿಂದ್. ನಮಸ್ಕಾರ.